ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಏತಜ್ಞೇಯಂ ನಿತ್ಯಮೇವ ಆತ್ಮಸಂಸ್ಥಂ ನಾತಃ ಪರಂ ವೇದಿತವ್ಯಂ ಹಿ ಕಿಂಚಿತ್ ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮಮೇತತ್ ಎಂಬುದಾಗಿ 12ನೇ ಮಂತ್ರ ಹೇಳ್ತಾ ಇದೆ. ಯಾವುದು ಬ್ರಹ್ಮಚಕ್ರಾತ್ಮಕವಾಗಿ, ಯಾವುದು ನದ್ಯಾತ್ಮಕವಾಗಿ ತಾನು ಸೃಷ್ಟಿ ನೆಲೆಗೆ ಬಂದಾಗ, ಅಲ್ಲಿ ಬ್ರಹ್ಮ ಅಂತ ನಾವು ತಗೊಂಡಿರೋದು ಈ ಒಂದು ಉಪಾಧಿ ಸಹಿತವಾದ ಬ್ರಹ್ಮವನ್ನೇ. ಆದ್ರಿಂದ ಈ ಒಂದು ಸೃಷ್ಟಿ ವಿಕಾಸದ ನೆಲೆಗೆ ಬಂದಾಗ ಯಾವ ಬ್ರಹ್ಮ ತಾನು ಇದೆಲ್ಲ ಆಗಿ ವಿಕಾಸಗೊಂಡಿದೆಯೋ ಅದು ಎಲ್ಲಿದೆ? ಆತ್ಮ ಸಂಸ್ಥಂ. ಒಳಗೆ ಇರುವ ತತ್ವವನ್ನ ಹೊರಗಡೆ ಎಲ್ಲೋ ಹುಡುಕ್ತಾ ಕಾಲಹರಣ ಮಾಡಬೇಡ. ಒಳಗಡೆ ನಿನ್ನ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನ ತಿರುಗಿಸಿಕೊಂಡು ಒಳಗಿರುವ ಆ ಆತ್ಮ ತತ್ವವನ್ನ ಕಾಣು ಅನ್ನುವುದಾಗಿ. ಇದಕ್ಕಿಂತ ಇನ್ನು ಹೆಚ್ಚು ತಿಳಿಬೇಕಾದ್ದು ಅನ್ನೋದು ಏನೂ ಇಲ್ಲ. ಅತಃ ಪರಂ ವೇದಿತವ್ಯಂ ನ ಕಿಂಚಿತ್. ಆದ್ರಿಂದ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಯಾವುದೊಂದನ್ನ ತಿಳ್ಕೊಂಡ್ರೆ ಇನ್ನು ತಿಳ್ಕೊಳ್ಬೇಕಾದ್ದು ಅಂತ ಉಳಿಯೋದಿಲ್ವೋ ಅದು ಯಾವ್ದಪ್ಪ ಅಂದ್ರೆ ಅದು ನಿನ್ನ ಹೃದಯದೊಳಗೆ ಇರುವಂತ ಆ ಆತ್ಮತತ್ವ. ಅದನ್ನ ನೀನು ತಿಳ್ಕೊ. ಆದ್ರಿಂದ ಕೈಯೊಳಗಿರುವ ರತ್ನವನ್ನ ಹಿಡ್ಕೊ, ರತ್ನವನ್ನ ಹಿಡ್ಕೊ. ಅದನ್ನ ಇನ್ನೆಲ್ಲೋ ಹುಡ್ಕೋದಕ್ಕೆ ಹೋಗಬೇಡ. ಅದನ್ನ ತಿಳ್ಕೊಂಡಾಗ ನಿನಗೆ ಗೊತ್ತಾಗುತ್ತೆ ಏನಂತ. ಯಾವ ಒಂದು ಆತ್ಮಸಂಸ್ಥವಾದ ಹೃದಯದ ಒಳಗೆ ನೆಲೆಸಿರುವ ಇದು ಪರಬ್ರಹ್ಮ ಇದೆಯೋ, ಅಥವಾ ಯಾವ ಒಂದು ಹೃದಯದ ಒಳಗೆ ನೆಲೆಸಿರುವ ಆತ್ಮ ಎಂಬುದು ಇದೆಯೋ ಅದೇ ಬ್ರಹ್ಮ. ಅದು ಆ ಆತ್ಮತತ್ವ ಬುದ್ಧಿ ಮನಸ್ಸುಗಳನ್ನ ಪ್ರೇರೇಪಿಸಿ, ಬುದ್ಧಿ ಮನಸ್ಸುಗಳು ಆತ್ಮತತ್ವದ ಚೈತನ್ಯವನ್ನ ಪಡ್ಕೊಂಡು ಅವು ಇಂದ್ರಿಯಗಳನ್ನ ಪ್ರೇರೇಪಿಸುತ್ತೆ. ಆದ್ರಿಂದ ಪ್ರೇರಿತಾರಂ, ಪ್ರೇರೇಪಣೆಯನ್ನ ಮಾಡುವಂಥ ಮನಸ್ಸು ಬುದ್ಧಿಗಳನ್ನು ಮತ್ತು ಈ ಭೋಗ್ಯವಾದ ಶಬ್ದಸ್ಪರ್ಶ ರೂಪ ರಸಗಂಧಾದಿ ವಿಷಯಗಳನ್ನು
ಅನುಭವಿಸುವಂತಹ ಕಣ್ಣು ಕಿವಿ ಮೂಗು ಇತ್ಯಾದಿಗಳ ಮೂಲಕ ಈ ಏನು ನಾನು ಕಂಡೆ, ನಾನು ಕೇಳಿದೆ ಇತ್ಯಾದಿ ಅನುಭವಾತ್ಮಕವಾದ ಅನುಭೂತಿ ಏನಿದೆ ಅದೆಲ್ಲವೂ ಕೂಡ ಬ್ರಹ್ಮಸ್ವರೂಪನೇ ಅನ್ನುವುದನ್ನ, ಅಂದ್ರೆ ಬ್ರಹ್ಮಾತೀತವಾದದ್ದು ಅಲ್ಲ, ಯಾವುದು ಉಪಾಧಿ ಸಹಿತವಾದ ಈಶ್ವರ ಆಗಿದೆ ಆ ಉಪಾಧಿ ಸಹಿತವಾದ ಈಶ್ವರನದೇ ವಿಭಿನ್ನ ರೂಪಗಳು ಇದು ಎನ್ನುವುದಾಗಿ ತಿಳ್ಕೊಳ್ಬೇಕು. ಅದೇ ಎಲ್ಲವೂ. ಆದ್ರಿಂದ ಅದೊಂದನ್ನು ತಿಳ್ಕೊಂಡ್ರೆ ಎಲ್ಲಾನು ತಿಳ್ಕೊಂಡಂತೆ ಆಗುತ್ತೆ ಅನ್ನುವ ತತ್ವವನ್ನ ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಈಗ ನಾವು 13ನೇ ಮಂತ್ರಕ್ಕೆ ಬರ್ತಾ ಇದ್ದೀವಿ. ವನ್ಹೇಹೆ ಯಥಾ ಯೋನಿಗತಸ್ಯ ಮೂರ್ತಿ ನ ದೃಶ್ಯತೆ ನೈವ ಚ ಲಿಂಗನಾಶಃ ಸ ಭೂಯ ಏವ ಇಂಧನ ಯೋನಿ ಗೃಹ್ಯ ತದ್ವೋಭಯಂ ವೈ ಪ್ರಣವೇನ ದೇಹೇ ಸ ಭೂಯ ಏವ ಇಂಧನ ಯೋನಿ ಗೃಹ್ಯ ತದ್ವೋಭಯಂ ವೈ ಪ್ರಣವೇನ ದೇಹೇ ಎಂಬುದಾಗಿ ಈ ಮಂತ್ರ ಹೇಳ್ತಾ ಇದೆ. ಇಲ್ಲಿ ನಾವು ಕರಸ್ಥಂ ಯಾವುದು ಆತ್ಮ ಸಂಸ್ಥಂ ಎನ್ನುವುದನ್ನ ಭಾವಿಸಿಕೊಳ್ಳೋದಕ್ಕೆ ನಮಗೆ ಮನಸ್ಸಿಗೆ ದೃಢವಾಗುವ ಹಿನ್ನೆಲೆಯಲ್ಲಿ ಸೀತಾದೇವಿ ರಾವಣ ಏನೇನೆಲ್ಲ ವೈಭೋಗಗಳ ಒಂದು ಪ್ರಚೋದನೆಯನ್ನ ಪ್ರೇರಣೆಯನ್ನ ಕೊಟ್ಟರೂ ಕೂಡ ಇಲ್ಲಿ ಪ್ರೇರಿತಾರಂ ಅಭೋಗ್ಯಂ ಭೋಕ್ತ ಈ ಒಂದು ದೃಷ್ಟಾಂತಗಳನ್ನ ಮನಸ್ಸಿನಲ್ಲಿ ತಗೊಂಡ್ರೆ ರಾಮನನ್ನ ಮೀರಿದ್ದು ಇನ್ಯಾವುದೂ ಇಲ್ಲ. ನೀನು ತೋರಿದಂತಹ ವೈಭೋಗಗಳಲ್ಲಿ ನೀನು ತೋರಿಸ್ತಾ ಇರುವಂತಹ ಒಂದು ಲೋಕಗಳ ಸಾಮ್ರಾಜ್ಯವಾಗಲಿ ಯಾವುದೂ ಕೂಡ, ಹಾಗೆ ಒಂದು ಸ್ಥಾನಮಾನಗಳನ್ನ ಕೊಡ್ತೇನೆ, ಪಟ್ಟದರಸಿಯ ಸ್ಥಾನ ಏನೇನೆಲ್ಲ ಹೇಳ್ತಾನ ಅದೆಲ್ಲವೂ ತೃಣ ನನ್ನ ಹೃದಯಸ್ಥನಾದ ರಾಮ, ನನ್ನ ಅಂತರಂಗಸ್ಥನಾದ ರಾಮನ ಮುಂದೆ ಅದು ಯಾವುದು ಬೆಲೆಯುಳ್ಳದ್ದಲ್ಲ ಎನ್ನುವ ಒಂದು ರಾಮಾಯಣದ ಮಾತೇನಿದೆ. ನಾವು ಹೇಳ್ಕೊಂಡಿದ್ದೇವೆ ರಾಮಾಯಣ ಪ್ರಾಚೇತಸಾದಾಸೀತ್ ವೇದ ಅಂತ. ಆದ್ರಿಂದ ವೇದ ತತ್ವ ಈ ರೂಪದಲ್ಲಿ ಅಲ್ಲೂ ಕೂಡ ಇದೆ. ಅದನ್ನ ನಾವು ತಾತ್ವಿಕವಾಗಿ ಪರಿಗಣಿಸಿಕೊಂಡಾಗ ಗೊತ್ತಾಗುತ್ತೆ. ಹಾಗೆ ನಮ್ಮ ಒಳಗೆ ಅಡಗಿರುವಂತ ಈ ಒಂದು ಅನರ್ಘ್ಯ ರತ್ನವನ್ನ ನಾವು ತಿಳ್ಕೊಳ್ಳದೆ ಇರೋದ್ರಿಂದ ಹೊರಗೆ ಇರುವ ರತ್ನಗಳಿಗಾಗಿ ಹೋರಾಡ್ತಾ ಇದ್ದೇವೆ. ಅವ್ರ ಮನೆದ್ ಬೇಕು ಅಥವಾ ಅವ್ರ ತರಹದ್ ಬೇಕು ಇವ್ರ ತರಹದ್ ಬೇಕು ಅಂತ. ನಮ್ಮೊಳಗೆ ಇರುವ ಅದನ್ನ ನಾವು ಕಂಡುಕೊಂಡಾಗ ನಮಗೆ ಗೊತ್ತಾಗತ್ತೆ ಇದನ್ನ ಮೀರಿದ್ದಿನ್ ಯಾವುದೂ ಇಲ್ಲ ಅಂತ. ಇನ್ನೊಂದು, ನನ್ನ ಮನೆಯಲ್ಲಿರುವುದು, ನನ್ನ ಒಳಗಿರುವುದು, ಅವರ ಮನೆಯಲ್ಲಿರೋದು, ಇವರ ಮನೆಯಲ್ಲಿರೋದು ಎಲ್ಲವೂ ಕೂಡ ನನ್ನ, ಅವನ, ಅವರ, ನಿನ್ನ ಅಲ್ಲ, ಎಲ್ಲವೂ ಪರಬ್ರಹ್ಮನದೇ. ಯಾಕೆ ಅಂದ್ರೆ ಯಾವುದೂ ಜೊತೆಯಲ್ಲಿ ಬರ್ಲಿಲ್ಲ, ಯಾವುದೂ ಜೊತೆಯಲ್ಲಿ ಹೋಗಲ್ಲ ಎನ್ನುವ ಒಂದು ತತ್ವವನ್ನ ಭಾವಿಸಿಕೊಂಡಾಗ ಎಲ್ಲವೂ ಆ ಈಶ್ವರನಾದಂತಹ ಪರಮಾತ್ಮನಿಗೆ ಸೇರಿದ್ದು ಅಂತ ಸ್ವಲ್ಪ ಸರಳವಾಗಿ ನಾವು ಸಾಮಾನ್ಯರು ಮನಸ್ಸಿನಲ್ಲಿ ಚಿಂತನೆ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ. ಈಗ ಏನ್ ಹೇಳ್ತಿದ್ದಾರೆ, ಬ್ರಹ್ಮ ಆತ್ಮ ಸಂಸ್ಥಾ ಅಂತ ಹೇಳಿದ್ರಲ್ಲ, ಹೇಗೆ ನಾವು ತಿಳ್ಕೊಳ್ಳೋದು, ಒಳಗಡೆ ಬ್ರಹ್ಮ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ ಅನ್ನುವ ಪ್ರಶ್ನೆಗೆ ಇಲ್ಲಿ ಉತ್ತರ ಹೇಳ್ತಾ ಇದ್ದಾರೆ. ಈಗ ನಾವು ದೇವರ ದೀಪ ಹಚ್ಚಬೇಕು, ಅಥವಾ ಈಗ ಇದು ಬಿಡಿ, ಯಾವುದು ಗ್ಯಾಸ್ ಸ್ಟವ್ ಹಚ್ಚಬೇಕಾದ್ರೆ ಲೈಟರ್ ಇದೆ. ದೇವರ ದೀಪ ಹಚ್ಚಬೇಕು ಅನ್ನುವಾಗ ಕಡ್ಡಿಯನ್ನ ಗೀರದೆ ಇದ್ರೆ ಬೆಂಕಿ ಬರುತ್ತಾ? ಇಲ್ಲ. ಕಡ್ಡಿಯನ್ನ ಹಿಡ್ಕೊಂಡಿದ್ರೆ ಕಡ್ಡಿನಲ್ಲಿ ಬೆಂಕಿ ಕಾಣುತ್ತಾ? ಇಲ್ಲ. ಬೆಂಕಿ ಪೆಟ್ಟಿಗೆಗೆ ಪಕ್ಕದಲ್ಲಿ ಒಂದು ರಂಜಕ ಹಚ್ಚಿದಾರಲ್ಲ, ಅಲ್ಲಿ ಬೆಂಕಿ ಕಾಣ್ತಾ ಇದೆಯಾ? ಇಲ್ಲ. ಆದ್ರೆ ಅವೆರಡನ್ನ ಘರ್ಷಿಸಿದಾಗ ಬೆಂಕಿ ಬಂತಲ್ಲ, ಎಲ್ಲಿತ್ತು ಅದು ಅಂತ ಕೇಳಿದ್ರೆ ಅದು ಕಡ್ಡಿ ಒಳಗಿತ್ತು, ಆದ್ರೆ ಅದು ಕಾಣ್ತಾ ಇರ್ಲಿಲ್ಲ. ಹಾಗೆ ನಮ್ಮ ಒಳಗೆ ಈಗ ಭೋಗ್ಯವಾದಂತಹ ಈ ಎಲ್ಲ, ಅಂದ್ರೆ ಕಣ್ಣು ನೋಡುವ, ಕಿವಿ ಕೇಳುವ, ನಾಲಿಗೆ ಆಸ್ವಾದಿಸುವ ಈ ಎಲ್ಲ ಭೋಗ್ಯಗಳು ಇದೆ. ಅದನ್ನ ನಾನು ನೋಡ್ಬೇಕು, ನಾನು ಕೇಳಬೇಕು, ನಾನು ಹೇಳಬೇಕು ಅನ್ನುವಂತ ಒಳಗಿನ ಪ್ರೇರಣೆ ಇದೆ. ಆದ್ರೆ ಅದೆಲ್ಲ ಇದ್ರು ಅವೆರಡರಿಂದನೇ ಕೆಲಸ ಆಗತ್ತಾ ಅಂದ್ರೆ
ನೋಡುವುದಕ್ಕೆ ಬೇಕಾದ ಇಂದ್ರಿಯಗಳಿದೆ, ಇಂದ್ರಿಯಗಳಿಗೆ ಬೇಕಾದ ವಿಷಯಗಳಿದೆ. ಇವೆರಡಿದ್ರೆ ನಮಗೆ ವಿಷಯ ಗೊತ್ತಾಗತ್ತಾ, ವಿಷಯ ಅನುಭವಕ್ಕೆ ಬರುತ್ತಾ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಮನಸ್ಸು ಮತ್ತು ಬುದ್ಧಿ ಇದರ ಜೊತೆಯಲ್ಲಿ ಸೇರ್ಕೊಳ್ಬೇಕು. ಬುದ್ಧಿ ಮನಸ್ಸನ್ನ ಪ್ರೇರೇಪಿಸಬೇಕು, ಮನಸ್ಸು ಇಂದ್ರಿಯಗಳನ್ನ ಪ್ರೇರೇಪಿಸಬೇಕು. ಇಂದ್ರಿಯಗಳು ಆ ವಸ್ತುಗಳ ಹತ್ರ ಹೋದಾಗ, ಅದನ್ನೇ ನಾವು ನಿನ್ನೆ ನೋಡ್ಕೊಂಡಿದ್ವಿ, ಅವಿದ್ಯಾ ಅನ್ನುವ ವಿಷಯ ಬಂದಾಗ ಅಲ್ಲಿ ಪ್ರಸುಪ್ತ ಅಂದ್ರೆ ಪ್ರಸುಪ್ತ ಮತ್ತೆ ತನು, ವಿಚ್ಛಿತ್ತಿ, ಉದಾರ ಅನ್ನುವಾಗ, ವಿಚ್ಛಿನ್ನ ಅನ್ನುವಾಗ ಒಂದು ಕಡೆಯಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟಿದ್ರೆ ಇನ್ನೊಂದರ ಕಡೆಯಲ್ಲಿ ಮನಸ್ಸಿರಲ್ಲ. ಹಾಗಾದಾಗ ಒಂದನ್ನ ಅರಿತಾ ಇರುವಾಗ ಇನ್ನೊಂದು ಮಾಧ್ಯಮದಿಂದ ಅರಿಯೋದು ಕಷ್ಟ ಆಗತ್ತೆ. ಆ ರೀತಿಯಲ್ಲಿ ಈ ಒಂದು ವಿಷಯಗಳು ಇಷ್ಟೆಲ್ಲ ಇದ್ರು, ಆ ವಿಷಯಗಳು ಮತ್ತೆ ಇಂದ್ರಿಯ ಇದ್ರು, ಮನಸ್ಸು ಅದರ ಜೊತೆಯಲ್ಲಿ ಸೇರದೇ ಇದ್ದರೆ ಆಗ, ಈಗ ನಾಲಿಗೆ ತಿಂತಾ ಇರೋದೇ ಆದ್ರೂ, ನಾವ್ ಅವತ್ತು ಹೇಳ್ಕೊಂಡಿದ್ವಿ, ಜಾಮೂನ್ ತಿಂತಾ ಇದೀವಿ, ಎದುರಿಗೆ ಜಹಂಗೀರ್ ಇದೆ, ಆದ್ರೆ ನಾಲಿಗೆ ನಾಲಿಗೆ ಮನಸ್ಸು ಈ ತಿನ್ನುತ್ತಿರುವ ಒಂದು ಕ್ರಿಯೆ ಜಾಮೂನಿನಲ್ಲಿ ಲಗ್ನ ಆಗಿದೆ. ಎದುರಿಗೆ ಜಹಂಗೀರ್ ಅನ್ನೋದು ಕಾಣ್ತಾ ಇದ್ರು, ಅದು ಕಣ್ಣು ನೋಡ್ತಾ ಇದ್ರು, ರಸಾಸ್ವಾದನೆಗೆ ಅದು ವಿಷಯ ಆಗಬೇಕಾದ್ರೆ ಮನಸ್ಸು ನಾಲಿಗೆ ಅದರ ಜೊತೆಯಲ್ಲಿ ಸೇರ್ಬೇಕು. ಇಲ್ಲದೆ ಇದ್ರೆ ಅದರ ರಸಾಸ್ವಾದನೆ ಆಗಲ್ಲ. ಹಾಗೆ ಮನಸ್ಸು ಬುದ್ಧಿಯನ್ನ ಮನಸ್ಸು ಪ್ರೇರೇಪಿಸಿ, ಮನಸ್ಸು ಇಂದ್ರಿಯಗಳನ್ನ ಪ್ರೇರೇಪಿಸಿ, ಇಂದ್ರಿಯಗಳು ಆ ವಸ್ತುಗಳ ಬಳಿಗೆ ಹೋಗಿ ಅದನ್ನ ತಗೊಳ್ಬೇಕಾದ್ರೆ ಈ ಎಲ್ಲ ಇರ್ಬೇಕು ಸರಿ. ಆದ್ರೆ ಇದಿಷ್ಟೇ ಇದ್ರೆ, ಈಗ ನಾವು ಹೇಳ್ಕೊಂಡ್ವಲ್ಲ, ಬೆಂಕಿ ಪೆಟ್ಟಿಗೆ ಇದೆ, ಬೆಂಕಿ ಪೆಟ್ಟಿಗೆ ಒಳಗೆ ಕಡ್ಡಿ ಇದೆ, ಕಡ್ಡಿಯನ್ನ ತಗೊಂಡಿದೀವಿ, ಹಾಗೆ ಹಿಡ್ಕೊಂಡಿದ್ರೆ ಬೆಂಕಿ ಬರಲ್ಲ. ಹಾಗೆ ಈ ಕಡ್ಡಿ ಪೆಟ್ಟಿಗೆಗೆ ಹಚ್ಚಿರುವಂತ ರಂಜಕನು ಭದ್ರವಾಗೇ ಇದೆ, ಅದೇನು ಉಜ್ಜಿ ಹೋಗಿಲ್ಲ. ರಂಜಕ ಇದೆ, ಕಡ್ಡಿಯಲ್ಲೂ ಇದೆ, ಆದ್ರೂ ಕೂಡ ಬೆಂಕಿ ಯಾಕೆ ಬರ್ಲಿಲ್ಲ ಅಂದ್ರೆ ಅದನ್ನ ಉಜ್ಜುವುದಕ್ಕೆ ಬೇಕಾದ ಚೈತನ್ಯ ಏನ್ ಮಾಡ್ಬೇಕು, ಚೈತನ್ಯ ಬುದ್ಧಿಗೆ ಹೇಳ್ಬೇಕು, ಬುದ್ಧಿ ಮನಸ್ಸಿಗೆ ಹೇಳ್ಬೇಕು, ಮನಸ್ಸು ಕೈಗೆ ಹೇಳ್ಬೇಕು, ಕೈ ಅದನ್ನ ಉಜ್ಜಬೇಕು. ಅಲ್ಲಿಗೆ ಆ ಒಳಗಡೆ ಇರುವ ಚೈತನ್ಯ ಈ ಒಂದು ಕೆಲಸದ ಮೂಲಕ, ಅಂದ್ರೆ ಅಗ್ನಿಯ ಮೂಲಕ ಪ್ರಕಟ ಆಗ್ತಾ ಇದೆ. ಅಂದ್ರೆ ಅಗ್ನಿ ಈ ಒಂದು ಉಜ್ಜುವಿಕೆ ಕ್ರಿಯೆಯಿಂದ ಹೇಗೆ ಹೊರಗೆ ಕಂಡು ಬಂತು, ಹಾಗೆ ಒಳಗಡೆ ಇರುವಂತ ಆತ್ಮ ಚೈತನ್ಯದ ಒಂದು ಇರುವಿಕೆ ಅನ್ನುವುದನ್ನ ನಾವು ಒಳಗಡೆ ಇದ್ರು, ಹೇಗೆ ಕಡ್ಡಿ ಒಳಗೆ ರಂಜಕದ ಇದು ಪೆಟ್ಟಿಗೆಯ ಒಳಗೆ ಅದಿದ್ರೂ ಕೂಡ ಕಾಣ್ತಾ ಇಲ್ಲ, ಉಜ್ಜುವ ಒಂದು ಚೈತನ್ಯ ರೂಪದ ಕ್ರಿಯೆ, ಆ ಕ್ರಿಯೆ ಅಂದ್ರೆ ಚೈತನ್ಯ ತಾನೆ, ಆದ್ರಿಂದ ಆ ರೂಪದ ಕ್ರಿಯೆ ನಡೆದಾಗ ನಾವೇನ್ ಅನ್ಕೊಳ್ತೇವೆ, ಅಲ್ಲಿ ಚೈತನ್ಯ ಇದೆ. ಇವೆಲ್ಲ ಜಡ ವಸ್ತುಗಳು, ಈ ಜಡ ವಸ್ತುಗಳಿಗೆ ಚೈತನ್ಯದ ಸಂಸ್ಪರ್ಶ ಆದಾಗ ಏನಾಯ್ತು, ಅದು ಪ್ರಕಟಗೊಳ್ಳಿತು ಅಲ್ವಾ. ಅಂದ್ರೆ ಕಡ್ಡಿ ಪೆಟ್ಟಿಗೆ ಎಲ್ಲ ಇದ್ರೂ ಕೂಡ ಚೈತನ್ಯವಾದಂಥ, ಅಂದ್ರೆ ಚೈತನ್ಯ ಇರುವಂತ ನಮ್ಮಂತ ಮನುಷ್ಯರು ಅದನ್ನ ತಗೊಳ್ಬೇಕಲ್ವಾ. ಪ್ರಾಣ ಇರುವ ನಮ್ಮಂಥವರೇ ಕಡ್ಡಿ, ಪ್ರಾಣ ಇಲ್ಲದೆ ಇದ್ರೆ, ಚೈತನ್ಯ ಇಲ್ಲದೆ ಇದ್ರೆ ಮನಸ್ಸು ಬುದ್ಧಿಗಳೇನ್ ಕೆಲಸ ಮಾಡುತ್ತೆ. ಆದ್ದರಿಂದ ಹಾಗೆ ಅಂದ್ರೆ ಇದು ಒಂದು ಹೊರಗೆ ಕೆಲಸ ನಡೆದಾಗ, ಹೊರಗೆ ಕೆಲಸ ನಡೆದಿದ್ದೇನು, ಕಡ್ಡಿ ಉಜ್ಜಿ ಬೆಂಕಿ ಬಂದದ್ದು. ಆ ಬೆಂಕಿ ಬಂದದ್ದು ಯಾವುದರದು ಅಂತ ಒಳಗೆ ಬಂದಾಗ ನಮ್ಗೆ ಸ್ಪಷ್ಟವಾಗಿ ಕಾಣೋದೇನು ಅಂದ್ರೆ, ಕಡ್ಡಿ ಪೆಟ್ಟಿಗೆಯ ನಡುವಿನ ಒಂದು ಘರ್ಷಣೆ ಎನ್ನುವ ಕ್ರಿಯೆಗೆ ಚೈತನ್ಯದ ಸ್ಪರ್ಶ ಬೇಕು. ಇದು ಸ್ವಲ್ಪ ಹೆಚ್ಚು ಕಡಿಮೆ ನ್ಯೂಟನ್ನಿನ ನಿಯಮವನ್ನ ನಾವು ನೆನಪಿಸ್ಕೊಂಡ್ರೆ, ಅಂದ್ರೆ ಜಡ ಪದಾರ್ಥ ಜಡವಾಗೇ ಇರುತ್ತೆ, ಚೈತನ್ಯದ ಒಂದು ಸಂಸ್ಪರ್ಶ ಬಂದ್ರೆ ತಾನೇ ಜಡ ಚಲಿಸುತ್ತೆ. ಆ ರೀತಿಯಲ್ಲಿ ತಿಂಗಟೆ ಮೋಷನ್ ಕಂಟಿನ್ಯೂಸ್ ಟು ಬಿ ಇನ್ ಮೋಷನ್ ಆ ತರ ಇದೆಯಲ್ಲ, ಅದರಂತೆ ಇದು ಚಲಾವಣೆಗೆ ಬರ್ಬೇಕಾದ್ರೆ ಒಂದು ಚೈತನ್ಯದ ಸ್ಪರ್ಶ ಬೇಕು. ಆ ಚೈತನ್ಯ ಎಲ್ಲಿದೆಯಪ್ಪ ಅಂದ್ರೆ ಒಳಗಡೆ ಇದೆ. ಈಗ ಯಾವುದನ್ನ ಏತತ್ ಜ್ಞೇಯಂ ನಿತ್ಯಂ ಆತ್ಮ ಸಂಸ್ಥಂ ಅಂತ ಹೇಳಿದ್ರು, ಆ ಆತ್ಮ ಸಂಸ್ಥವಾದ 12ನೇ ಮಂತ್ರ, ಆ ಆತ್ಮ ಸಂಸ್ಥವಾದದ್ದನ್ನ ತಿಳ್ಕೊಳ್ಳೋದು ಹೇಗೆ ಅಂದ್ರೆ ಈ ಬೆಂಕಿಯ ತರಹ ಅಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಅವರು ಅಧರಾರಣಿ ಉತ್ತರಾರಣಿ ಹೇಳಿದ್ದಾರೆ,
ನಾವು ಯಜ್ಞವನ್ನ ಮಾಡುವಾಗ ಆ ಪ್ರಕ್ರಿಯೆಯನ್ನ ಈಗಲೂ ಕೂಡ ನೋಡ್ತಾ ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಡೆಯಲ್ಲಿ ಮಾತ್ರ ಆ ಪ್ರಕ್ರಿಯೆ ಇದೆ. ಸಾಮಾನ್ಯವಾಗಿ ಕರ್ಪೂರ ಇತ್ಯಾದಿಗಳನ್ನ ಸೇರಿಸ್ಬಿಟ್ಟು ಅಗ್ನಿ ಪ್ರಜ್ವಲಿಸಿಬಿಡ್ತಾರೆ. ಆದ್ರೆ ನಿಜವಾದ ಅಗ್ನಿ ಉತ್ಪನ್ನ ಆಗಬೇಕಾದ್ರೆ 2 ಕಟ್ಟಿಗೆಗಳು, ಒಂದು ಕೆಳಗಡೆ ಕಟ್ಟಿಗೆಯಲ್ಲಿ ಒಂದು ರಂಧ್ರ, ಆ ರಂಧ್ರದ ಒಳಗೆ ಸೇರುವ ಮೇಲಿನಿಂದ ಒಂದು ಕಟ್ಟಿಗೆ, ಅದನ್ನ ಮಜ್ಜಿಗೆ ಕಡಿಯುವ ಮಂಥನ ತರಹ ಮಂತ್ರವನ್ನ ಹೇಳ್ತಾ ಮಜ್ಜಿಗೆ ಕಡಿಯುವ ಮಂಥನದ ತರಹ ಮಥಿಸಿದಾಗ ಕೆಳಗಡೆ ಇರುವ ಆ ಇದರ ಒಳಗಿಂದ ಅಗ್ನಿ ಉತ್ಪನ್ನ ಆಗುತ್ತೆ. ಇದು ನಮ್ಗೆ ಕಣ್ಣೊಳಗೆ ಚಿತ್ರ ಬರೋದು ಸ್ವಲ್ಪ ಕಷ್ಟ. ಇದಾದ್ರೆ ನಾವು ದಿನ ನೋಡ್ತಿರ್ತೀವಲ್ಲ, ಅದಕ್ಕಾಗಿ ಈ ದೃಷ್ಟಾಂತವನ್ನ ಕೊಟ್ಟೆ. ಈಗ ನಾವು ಈ ಮಂತ್ರಕ್ಕೆ ಬಂದ್ರೆ, ಯಾವುದು 13ನೇ ಮಂತ್ರಕ್ಕೆ, ಅಲ್ಲಿ ಏನು ಹೇಳ್ತಿದ್ದಾರೆ? ವನ್ಹೇಹೇ ಯಥಾ ಯೋನಿಗತಸ್ಯ ಮೂರ್ತಿ. ಯೋನಿಗತ ಅಂದ್ರೆ ಕಡ್ಡಿ, ಯೋನಿ ಅಂದ್ರೆ ಕಡ್ಡಿ, ಗತ ಅಂದ್ರೆ ಕಡ್ಡಿ ಒಳಗೆ ಇರೋದು, ಕಡ್ಡಿಗೆ ಸೇರಿದಂತೆ, ಕಡ್ಡಿಯ ಒಂದು ಗುಣವಾಗಿ. ಇದನ್ನ ನಮ್ಮಲ್ಲಿ ಏನು ಹೇಳ್ತಾರೆ ಅಂದ್ರೆ ಸಮವಾಯ ಅಂತಾರೆ, ಸಮವೇತ ಅಂತಾರೆ ನೈಯಾಯಿಕ ಶಬ್ದ ಹೇಳೋದಾದ್ರೆ. ಸಮವಾಯ ಸಮವೇತ ಅಂದ್ರೆ ಈ ಸಂಬಂಧ ಅಳಿಸಿ ಹೋಗಲ್ಲ. ಈಗ ನೋಡಿ, ಇಲ್ಲಿ ಪುಸ್ತಕ ಇದೆ, ಪುಸ್ತಕ ಇರೋದು ಇದು ಸಂಯೋಗ. ಇದನ್ನ ನಾನು ಯಾವಾಗ ಬೇಕಾದ್ರೂ ಸೆಪರೇಟ್ ಮಾಡ್ಬಿಡ್ಬೋದು, ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ಇಡಬಹುದು. ಅದು ಎಲ್ಲೆಲ್ಲಿ ಹೋಗುತ್ತೆ, ಅಲ್ಲಲ್ಲಿ ಪುಸ್ತಕಕ್ಕೆ ಸಂಯೋಗ ಅಂತ ಬರುತ್ತೆ. ಹಾಗೆ ಆ ರೀತಿಯಾದ ಒಂದು ಸಂಬಂಧ ಇದೆಯಲ್ಲ, ಅದು ಯಾವ ಟೈಮಲ್ಲಿ ಬೇಕಾದ್ರೂ ಸೆಪರೇಟ್ ಆಗುತ್ತೆ, ಎಲ್ಲಿ ಬೇಕಾದ್ರೂ ಹೋಗಿ ಕೂತ್ಕೊಳ್ಳುತ್ತೆ, ಯಾವ ಜಾಗಕ್ಕೆ ಬೇಕಾದ್ರೂ. ಆದ್ರೆ ಸಮವಾಯ ಅನ್ನುವುದು ಇದೆಯಲ್ಲ, ಅದು ಎಲ್ಲೆಲ್ಲೋ ಹೋಗಲ್ಲ, ಅದು ಅದಕ್ಕೇ ಸೇರಿದ. ಈಗ ಮಡಕೆ, ಕುಡಿಕೆ, ತಟ್ಟೆ, ಲೋಟ, ಇವೆಲ್ಲಕ್ಕೆ ಸೇರಿದ್ದೇನು? ಮಣ್ಣು. ಅದನ್ನ ಬಿಟ್ಟಿದ್ಯಾ ಇವೆಲ್ಲ? ಯಾವತ್ತೇ ಆದ್ರೂ ಅದೇ. ಆದ್ರಿಂದ ಆ ರೀತಿ ಇರುವ ಒಂದು ಸಂಬಂಧ ಇದೆಯಲ್ಲ, ಅದನ್ನ ಯಾರು ಅಳಿಸಕ್ ಬರಲ್ಲ, ಯಾರು ಅದನ್ನ ಹೊರಗಡೆಯಿಂದ ತಂದು ಕೊಡಕ್, ಈಗ ಸಂಯೋಗದಂತೆ ಅಲ್ಲೊಂಚೂರು ಇದಿದೆ ತಂದ್ಕೊಟ್ಟು ಬಿಡು ಅನ್ನುವಂತೆ ಆ ತರೋದಕ್ಕೆ ಬರಲ್ಲ. ಆ ರೀತಿಯಾದ ಗುಣ ಇದೆಯಲ್ಲ, ಅದನ್ನ ಸಮವಾಯ ಅಂತ ಹೇಳ್ತಾರೆ. ನಿತ್ಯ ಸಂಬಂಧ ಅದು ಅಳಿಸಿ ಹೋಗದ ಸಂಬಂಧ ಅಂತ. ಯೋನಿಗತ ಅಂದ್ರೆ ಕಡ್ಡಿಯ ಒಳಗಡೆ ಇರುವಂತ ವನ್ಹಿ ಹೇಗೋ ಹಾಗೆ, ಯಥಾ ಗತಸ್ಯ ಮೂರ್ತಿ, ಆ ಮೂರ್ತಿ ನ ದೃಶ್ಯತೆ, ಬೆಂಕಿ ಕಾಣಲ್ಲ. ಎಷ್ಟು ರಾಶಿ ಕಡ್ಡಿ ಇಟ್ಕೊಂಡು, ಯಾಕೆ ಕಡ್ಡಿಗಳೇ ರಾಶಿ? ಕಾಡು ನೋಡಿ, ಈಗ ನಾವು ಪೇಪರಲ್ಲಿ ಬೇಸಿಗೆ ಬರೋವರೆಗೆ ಕಾಡೆಲ್ಲ ಸಮೃದ್ಧನೇ, ಚೆನ್ನಾನೆ. ಯಾವ ಕಾಡುಗಳು ಇಲ್ಲಿ ಸುತ್ತಮುತ್ತ ಇದೆ, ಆ ಎಲ್ಲ ಕಾಡುಗಳು ಕೂಡ ಸುಂದರವಾಗೇ ಇದೆ, ಚೆನ್ನಾಗೇ ಇದೆ. ಎಲ್ಲ ಕಾಡುಗಳು ಕೂಡ ಬೇಸಿಗೆ ಬಂದಾಗ ಎಲ್ಲಿತ್ತು ಬೆಂಕಿ? ಒಂದಕ್ಕೆ ಉಜ್ಜಿ ಬೆಂಕಿ ಬರೋದನ್ನ ನಾವು ನೋಡ್ತೇವಲ್ಲ, ಅದೆಲ್ಲ ಕಣ್ಣೊಳಗೆ ತಂದ್ಕೊಳ್ಳಿ, ಆಗ ಸ್ಪಷ್ಟ ಚಿತ್ರ ಬರುತ್ತೆ. ಆದ್ರಿಂದ ಒಳಗಡೆ, ಮರದ ಒಳಗಡೆ, ಬೊಂಬುಗಳ ಒಳಗಡೆ ಬೆಂಕಿ ಇದೆ, ಆದ್ರೆ ಅದು ಯಾವುದು ಕಾಣ್ತಾ ಇಲ್ಲ. ಯಾವಾಗ ಬಿಸಿಲಿನ ತಾಪ, ಆ ತಾಪದಿಂದ ಒಣಗಿ ಅದು ಗಾಳಿಯಿಂದ ಒಂದಕ್ಕೊಂದಕ್ಕೆ ಉಜ್ಜುತ್ತೆ, ಆಗ ಒಳಗಡೆ ಇದ್ದ ಬೆಂಕಿ ಹೊರಗೆ ಪ್ರಕಟ ಆಗುತ್ತೆ. ಆ ರೀತಿಯಲ್ಲಿ ಮೂರ್ತಿಹೀನ ದೃಶ್ಯತೆ, ಕಡ್ಡಿ ಒಳಗೆ ಇರುವಂತ ಬೆಂಕಿ ಆಕಾರವಾಗಿ ಕಾಣಲ್ಲ ಅಂತ ಇಲ್ವಾ? ಇದೆ, ಅದರ ಒಳಗಡೆ ಅದು ಇದೆ, ಆಕಾರವಾಗಿ ಕಾಣ್ತಾ ಇಲ್ಲ. ಹೇಗೆ ಮಾವಿನ ಮರ ಇದೆ, ಮಾವಿನ ಮರದೊಳಗೆ ಇರುವಂತ ಹಣ್ಣಿನ ಧರ್ಮ ಕಾಣ್ತಾ ಇಲ್ಲ. ಅದು ಯಾವಾಗ ಕಾಣುತ್ತೆ? ಅದು ಹೂವಾಗಿ, ಹೀಚಾಗಿ, ಕಾಯಾಗಿ ಇದು ಹೊರಗೆ ಕಂಡಾಗ ತಾನೆ. ಹಾಗೆ ಪ್ರಕಟವಾಗದೇ ಇದ್ದಾಗ ಇರ್ಲಿಲ್ವಾ? ಮಾವಿನ ಮರದೊಳಗೆ ಇದೆ ಆ ಧರ್ಮ, ಅದಿರೋದ್ರಿಂದನೇ ಮಾವಿನ ಹಣ್ಣನ್ನದು ಕೊಡುತ್ತೆ. ಆ ರೀತಿಯಲ್ಲಿ ಅದರ ಮೂರ್ತಿ ಅಂದ್ರೆ ಬೆಂಕಿ ಎಂಬ ರೂಪ ಕಾಣ್ತಾ ಇಲ್ಲ, ನ ದೃಶ್ಯತೆ, ಕಾಣಿಸ್ತಾ ಇಲ್ಲ. ಹೋಗ್ಲಿ, ಅದರ ಒಳಗಡೆ ಇದೆಯಲ್ಲ, ಈಗ ನಾವು ಹೇಳಿದ್ವಲ್ಲ, ಏನು? ಕಡ್ಡಿ ಒಳಗಡೆ ಇರುವ ಬೆಂಕಿ, ಹಾಗೆ ಮಾವಿನ ಮರದ ಒಳಗೆ ಇರುವ ಮಾವಿನ ಹಣ್ಣು ಎಂಬ ಧರ್ಮ, ಹಸುವಿನ ಒಳಗೆ ಇರುವ ಹಾಲನ್ನ ಉತ್ಪತ್ತಿ ಮಾಡುವ ಧರ್ಮ, ಇದೆಲ್ಲ ಇದೆಯಲ್ಲ, ಅದು ಕಾಣ್ತಾ ಇಲ್ಲ ನಿಜ. ಆದರೆ
ಕಾಣ್ತಾ ಇಲ್ಲ ಅಂತ ಅದರ ಒಳಗಡೆ ಅದು ಇಲ್ವಾ, ನಾಶ ಆಗಿ ಹೋಗಿದ್ಯಾ? ಕಾಡಿನೊಳಗಿರುವ ಮರಗಳಲ್ಲಿ ಬೆಂಕಿ ಇಲ್ವಾ, ನಾಶ ಆಗಿ ಹೋಗಿದ್ಯಾ? ಹಸುರ ಕಾಣ್ತಿದೆಯಲ್ಲ, ಅಂದ್ರೆ ಬೆಂಕಿ ಹತ್ತಿದ್ರೆ ಹಸುರು ಸುಟ್ಟೋಗುತ್ತೆ, ದಟ್ಟ ಹಸುರಿನ ಮರವೂ ಕೂಡ. ಆ ರೀತಿ ಅಂದ್ರೆ ಆ ಬೆಂಕಿ ಇದೆಯೋ ಇಲ್ವೋ ಅಂದ್ರೆ ಇದೆ. ಲಿಂಗ ಅನ್ನುವುದು ನಾಶ ಆಗಿಲ್ಲ. ಲಿಂಗ ಅಂದ್ರೆ ಒಳಗೆ ಅಡಗಿರುವ ಧರ್ಮ. ಲೀನಂ ಅರ್ಥಂ ಗಮಯತಿ, ಒಳಗೆ ಲೀನಂ ಅಂದ್ರೆ ಒಳಗೆ ಅಡಗಿರುವ, ಅರ್ಥಂ ವಸ್ತುವನ್ನು, ಗಮಯತಿ ನಮಗೆ ತೋರಿಸಿಕೊಡುತ್ತೆ, ಕಾಣುವಂತೆ ಮಾಡುತ್ತೆ. ಆದ್ರಿಂದ ಆ ಲಿಂಗ ನಾಶ ಆಗಿಲ್ಲ. ಒಳಗೆ ಮರಗಳು, ಕಾಡಿನ ತುಂಬಾ ಮರಗಳಿದೆ, ಮರಗಳ ಒಳಗಡೆ ಇರುವ ಅಗ್ನಿ ಎಂಬ ತತ್ವ ನಾಶ ಆಗಿಲ್ಲ. ಮರಗಳ ಒಳಗೆ ಅಗ್ನಿ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾನೂ ಇಲ್ಲ. ಆದರೆ ಅದೇ ಅದೇ ಅಂದ್ರೆ ಆ ಕಾಡಿನ ಮರಗಳೇ ಕಡ್ಡಿನೇ. ಯಾವ ಕಡ್ಡಿಯಲ್ಲಿ ಬೆಂಕಿ ಕಂಡಿಲ್ಲ, ಯಾವ ಕಡ್ಡಿಯಲ್ಲಿರುವ ಬೆಂಕಿಯ ಧರ್ಮವೂ ಕಂಡಿಲ್ಲ, ಅದು ಸಹ ಏವ ಅದೇ ಭೂಯ ಮತ್ತೆ ಏನಾಗುತ್ತೆ, ಇಂಧನ ಯೋನಿ ಗೃಹ್ಯ, ಇಂಧನ ಇರುವ ಮತ್ತೊಂದು ವಸ್ತುವಿನಿಂದ ಉಜ್ಜಿದಾಗ ಅದು ಗೃಹ್ಯ ಸ್ವೀಕಾರ ಅರ್ಹವಾಗುತ್ತೆ, ಅಂದ್ರೆ ಕಾಣುವಂತೆ ಆಗುತ್ತೆ. ಈಗ ತತ್ ಉಭಯಂ, ಯಾವ ಉಭಯಂ, ಯಾವುದು ಕಡ್ಡಿಯಾಗಿತ್ತು, ಯಾವುದು ಕಡ್ಡಿ ಎಂಬುದಾಗಿ ಕಾಣ್ತಾ ಇದ್ದಿದ್ರಲ್ಲಿ ಬೆಂಕಿನೂ ಕಾಣ್ತಾ ಇರ್ಲಿಲ್ಲ, ಬೆಂಕಿ ಒಳಗೆ ಅಡಗಿರೋದು ಕಾಣ್ತಾ ಇರ್ಲಿಲ್ಲ, ಅದು ಮತ್ತೆ ಇನ್ನೊಂದು ಕಡ್ಡಿ, ಈ ಕಡ್ಡಿ, ಈ ಎರಡು ಉಭಯಂ ಎರಡೂ ಕೂಡ ಯಾವುದರಿಂದ ಗೊತ್ತಾಗುತ್ತೆ, ಆ ಮಥನ ಕ್ರಿಯೆಯಿಂದ ಗೊತ್ತಾಗುವಂತೆ ದೇಹೇ ಪ್ರಣವೇನವೈ, ದೇಹದಲ್ಲಿ ಈ ಪ್ರಣವವನ್ನ ನಾವು ಸಾಧನೆಯಾಗಿ ಇಟ್ಟುಕೊಂಡಾಗ, ದೇಹ ಇದೆ, ದೇಹದೊಳಗೆ ಪ್ರಣವ ಎಂಬುದು ಇದೆ, ದೇಹದೊಳಗೆ ಪ್ರಣವ ಎಂಬುದು ಇದೆ ಅನ್ನುವುದು ನಮಗೆ ಗೊತ್ತಾಗಿಲ್ಲ, ನಮಗೆ ಕಂಡಿಲ್ಲ, ನಮ್ಗೆ ಕಾಣಿಸ್ತಾನೇ ಇಲ್ಲ. ಮತ್ತೆ ನಾವು ಕಿವಿಗೊಟ್ಟು ಕೇಳೋಣ ಅಂದ್ರೆ ನಮ್ಮ ದೇಹದ ಒಳಕ್ಕೆ ನಾವು ಕಿವಿಯನ್ನ ಕೊಡೋದಕ್ಕೆ ನಮಗ್ ಗೊತ್ತಾಗಿಲ್ಲ. ಯಾವಾಗ ಕಿವಿಯನ್ನ ಒಳಕ್ಕೆ ತಿರುಗಿಸ್ತೀವಿ, ಮೊನ್ನೆ ಹೇಳಿಕೊಂಡಂತೆ ಆವೃತ್ತ ಚಕ್ಷುಹು, ಇಂದ್ರಿಯಗಳನ್ನ ಒಳಕ್ಕೆ ತಿರುಗಿಸಿಕೊಂಡಾಗ ಅಲ್ಲಿ ಕೇಳುತ್ತೆ. ಇನ್ನು ಇತ್ತೀಚಿನ ಪರಂಪರೆಗಳಲ್ಲಿ ಇವ ಪ್ರಾಣಾಯಾಮಗಳನ್ನ ಹೇಳ್ತಾರಲ್ಲ, ಪ್ರಾಣಾಯಾಮ ಕ್ಲಾಸ್ಗಳು ಮಾಡುವಾಗ ಹೇಳ್ತಾರೆ, ನಿಮ್ಮ ಉಸಿರು ಹೊರಗೆ ಹೋಗುವಾಗ ಹಮ್ ಅಂತನು, ಒಳಗೆ ಬರುವಾಗ ಸೋ ಅಂತನು ಹೇಳ್ತಾ ಇರುತ್ತೆ. ಇದನ್ನ ಗಮನಿಸಿ, ನೀವು ಉಸಿರಾಡುವಾಗ ಪ್ರಾಣಾಯಾಮ ಮಾಡುವಾಗ ಗಮನಿಸಿ. ಹಾಗೆ ಶವ ಆಸನ ಮಾಡಿದಾಗ ಆ ಉಸಿರು ಹಾಗೆ ಹೋಗ್ತಾ ಇದೆ, ಸೋ ಹಂ ಹಂ ಸೋ ಸೋ, ಅದು ಹೋಗ್ತಾ ಇದೆ ಅನ್ನುವುದು ಸೋ ಹಂ, ಅಲ್ಲಿ ಆ ಓಂ ಅನ್ನುವುದು ಅಲ್ಲಿ ಇದೆ, ಅದನ್ನ ನೀವು ಗಮನಿಸಿ ಅಂತ ಹೇಳ್ಕೊಡ್ತಾರೆ. ಹಾಗೆ ನಾವು ಗಮನಿಸಿದಾಗ ನಮ್ಮ ಪ್ರಾಣದೊಳಗೆ ಇರುವಂತ ಆ ಪ್ರಣವ ಓಂಕಾರ ಎಂಬುದು ನಮ್ಮ ಅರಿವಿಗೆ ಬರುತ್ತೆ. ಆದ್ರಿಂದ ದೇಹದೊಳಗೆ ಓಂಕಾರ ಅಡಗಿದೆ, ಅಡಗಿರುವ ಓಂಕಾರ ಕಾಣಿಸ್ತಾ ಇಲ್ಲ. ಹಾಗೆ ದೇಹದಲ್ಲಿ ಆ ಓಂಕಾರದ ಮೂಲ ಇದ್ದೇ ಇದೆ, ಕಾಣಿಸ್ತಾ ಇಲ್ಲ ಅಂತ ಅದು ನಾಶ ಆಗಿಲ್ಲ, ಕಾಣಿಸ್ತಾ ಇಲ್ಲ ಅಂತ ಅದು ನಾಶ ಆಗಿಲ್ಲ. ಆದ್ರೆ ಅದು ನಮ್ಗೆ ಯಾವಾಗ ಗೊತ್ತಾಗುತ್ತೆ, ದೇಹವನ್ನ ಕಡ್ಡಿ ಅಂತ ಇಟ್ಕೊಂಡ್ರೆ ಆ ದೇಹವನ್ನ ಪ್ರಣವವನ್ನ ಕೇಳುವಂತೆ ನಾವು ಸಾಧನವಾಗಿ ಮಾಡಿಕೊಂಡಾಗ ಒಳಗಡೆ ಇರುವ ಆ ಓಂಕಾರನಾದ ಕೇಳಿಸುತ್ತೆ ಅನ್ನುವ ತತ್ವವನ್ನ ಈ ಮಂತ್ರ ಹೇಳ್ತಾ ಇದೆ. ಸ್ವಲ್ಪ ಮನಸ್ಸಿಗೆ ಬಂದಿದೆ ಅಂತ ತಿಳ್ಕೊಳ್ತೀನಿ. ಆದ್ರಿಂದ ಇಲ್ಲಿ ಈ ಮಂತ್ರದ ಅಭಿಪ್ರಾಯ ಏನು, ಪ್ರತಿಯೊಂದು ಜೀವದಲ್ಲೂ ಕೂಡ ಜ್ಯೋತಿ ರೂಪವಾದ ಚೈತನ್ಯ ಇದೆ. ಆ ಜ್ಯೋತಿ ರೂಪವಾದ ಚೈತನ್ಯ ಎಂದಿಗೂ ನಾಶ ಆಗಲ್ಲ. ಈ ಶರೀರ ಬಿಟ್ಟು ಜೀವ ಇನ್ನೊಂದು ಶರೀರ, ಮತ್ತೊಂದು ಶರೀರ ಅನ್ನ ಹೊಂದುತ್ತಾ ಇದ್ರು ಆ ಜ್ಯೋತಿ ಮಾತ್ರ ಎಂದೂ ಅದನ್ನ ಅಗಲಲ್ಲ, ಅದು ತತ್ವ ಇಲ್ಲಿ. ಆದ್ರಿಂದ ಕಡ್ಡಿ ಇದೆ, ಕಡ್ಡಿ ಒಳಗೆ ಬೆಂಕಿ ಇದೆ, ಅದು ಈ ದೇಶ ಆ ದೇಶ ಯಾವ ದೇಶ, ಹಾಗೆ ಅದು ಒಂದು ಹುಲ್ಲು ಕಡ್ಡಿ
ಯಾವುದೋ ಬೇವಿನ ಕಡ್ಡಿ, ಮಾವಿನ ಕಡ್ಡಿ, ಯಾವುದೇ ಕಡ್ಡಿ ಏನೇ ಆಗಿದ್ರು ಅದರೊಳಗಿರುವ ಚೈತನ್ಯದ ನಾಶ ಎಂದಿಗೂ ಆಗಲ್ಲ, ಬೆಂಕಿಯ ನಾಶ ಎಂದಿಗೂ ಆಗಲ್ಲ. ಅದಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ಉಜ್ಜಿದಾಗ ಗೊತ್ತಾಗುತ್ತೆ. ಹಾಗೆ ಒಳಗಡೆ ಇರುವಂತ ಆ ಪ್ರಣವ ನಾದ ಎನ್ನುವುದನ್ನ ದೇಹದಲ್ಲಿ ನಾವು ಸಾಧನೆ ಮಾಡುವುದರ ಮೂಲಕ ಇಂದ್ರಿಯಗಳನ್ನ ಒಳಮುಖಕ್ಕೆ ತಿರುಗಿಸಿ ಆ ನಾದವನ್ನ ಕೇಳೋಣ ಅಂತ ಹಂಬಲಿಸುವ ಪ್ರಯತ್ನ ಮಾಡಿದಾಗ ಅದು ನಮಗೆ ಅರಿವಿಗೆ ಬರುತ್ತೆ ಅನ್ನುವ ತತ್ವವನ್ನ ಈ ಮಂತ್ರ ಹೇಳ್ತಾ ಇದೆ. ಈಗ ಇನ್ನೊಂದು ಸಲ ನಾನು ಮಂತ್ರವನ್ನ ಓದಿ ಅದರ ಅನ್ವಯವನ್ನ ಹೇಳ್ತೀನಿ. ವನ್ಹೇಹೆ ಮೊದಲೇ ಅನ್ವಯ ಹೇಳ್ಬೋದು, ಆದರೆ ಅರ್ಥ ಆದಾಗ ನಿಮ್ಗೆ ಅನ್ವಯ ಹೇಳುವಾಗ ನಿಮ್ಗೆ ಅರ್ಥ ಇನ್ನೊಂದು ಸಲ ಮನಸ್ಸಿಗೆ ಬರುತ್ತೆ. ಅದಕ್ಕೋಸ್ಕರ ಮೊದಲು ಅರ್ಥವನ್ನ ಹೇಳಿದ್ದೀನಿ. ವನ್ಹೇಹೆ, ವನ್ಹೇರ್ ಯಥಾ ಅಂತ ಇದೆ. ವನ್ಹೇಹೆ ಯಥಾ ಯೋನಿಗತಸ್ಯ ಮೂರ್ತಿ, ಮೂರ್ತಿರ್ನ ಇದೆ, ಬಿಡಿಸಿದರೆ ಮೂರ್ತಿ ನ ದೃಶ್ಯತೆ. ಹಾಗೆ ನೈವ ನ ಏವ ಚ, ನ ಏವ ಚ ಲಿಂಗನಾಶಃ, ಇದು ಒಂದಾಯ್ತು. ಈಗ ಇನ್ನೊಂದು ಪಾದಕ್ಕೆ ಬಂದ್ರೆ ಸಹ ಭೂಯಃ ಏವ, ಸಹ ಭೂಯಃ ಏವ ಇಂಧನ ಯೋನಿ ಗೃಹ್ಯಃ, ಇಂಧನ ಯೋನಿ ಗೃಹ್ಯಃ ತದ್ವೋಭಯಂ, ತದ್ವೋಭಯಂ ಅದನ್ನ ತತ್ ವಾ ಉಭಯಂ ಅಂತ ಒಂದು ಕಡೆಯಲ್ಲಿ ಬಿಡಿಸ್ತಾರೆ, ಇನ್ನೊಂದು ಕಡೆಯಲ್ಲಿ ಆಚಾರ್ಯರು ವಾ ಅನ್ನುವುದನ್ನ ಇವ ಅಂದ್ರೆ ತತ್ ತತ್ ಇವ ಅಂದ್ರೆ ತತ್ ಇವ ತದಿವ ಅನ್ನುವಂತೆ ಹೇಳಿದ್ದಾರೆ, ಅಥವಾ ಏವ ಅನ್ನುವಂತೆನೂ ಹೇಳಿದ್ದಾರೆ. ತದೇವ, ತದೇವ ಉಭಯಂ, ಒಟ್ಟಿನಲ್ಲಿ ತತ್ ವಾ ಉಭಯಂ ವೈ ಪ್ರಣವೇನ ದೇಹೇ. ಇದು ಪದಗಳನ್ನ ನೀವು ಗಮನಿಸಿಕೊಳ್ಳಕ್ಕೆ. ಈಗ ಅನ್ವಯ ಹೇಗೆ ಬರುತ್ತೆ? ಯಥಾ, ಯಾವುದು ಯಥಾ? ಮೇಲೆ ಹೇಳಿದ್ರಲ್ಲ ತ್ರಿವಿಧಂ ಬ್ರಹ್ಮ ಅನ್ನೋದು ಏನು, ಆ ಒಂದು ತತ್ವವನ್ನ ನಾವು ಈ ಶರೀರದ ಒಳಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಯಥಾ ಹೇಗಪ್ಪ ಅಂತ ಕೇಳಿದ್ರೆ, ಯೋನಿಗತಸ್ಯ ವನ್ಹೇಹೆ ಮೂರ್ತಿ, ಯೋನಿಗತಸ್ಯ ವನ್ಹೇಹೆ ಮೂರ್ತಿ ನ ದೃಶ್ಯತೆ. ಹಾಗೆ ನೈವ ಇದು ಯಾವುದು? ಲಿಂಗನಾಶಃ ಚ, ಲಿಂಗನಾಶಃ ಚ ನೈವ ದೃಶ್ಯತೆ. ಲಿಂಗನಾಶಃ ಚ ನೈವ ಅಂತಿದೆ, ದೃಶ್ಯತೆ ಅನ್ನೋದನ್ನ ಮತ್ತೊಮ್ಮೆ ಅಧ್ಯಹಾರ ಮಾಡ್ಕೊಳ್ಳೋದು, ನೈವ ದೃಶ್ಯತೆ. ಆದರೆ ಭೂಯಃ ಏವ, ಅದು ಭೂಯಃ ಸಹ ಏವ, ಭೂಯಃ ಸಹ ಏವ ಅದೇ ಇಂಧನ ಯೋನಿ ಗೃಹ್ಯ, ಇಂಧನ ಎನ್ನುವ ಯೋನಿಯಿಂದ ಸ್ವೀಕೃತವಾದಾಗ ತದ್ವೋಭಯಂ ವೈ ದೇಹೇ ಪ್ರಣವೇನ ಅಥವಾ ಪ್ರಣವೇನ ದೇಹೇ. ಈಗ ಯಥಾ ಹೇಗೆ ಯೋನಿಗತಸ್ಯ ವನ್ಹೇಹೆ ಮೂರ್ತಿ, ಯೋನಿ ಅಂದ್ರೆ ಮೂಲ, ಮೂಲವಾದ ಬೆಂಕಿಯ ಮೂಲ ಯಾವುದು? ಕಡ್ಡಿ. ಆ ಯೋನಿಗತಸ್ಯ ಕಡ್ಡಿಯ ಒಳಗಿರುವ ವನ್ಹೇಹೆ ಬೆಂಕಿಯ ಮೂರ್ತಿ ಆಕಾರವು, ಬೆಂಕಿಯ ಮೂರ್ತಿ ಅಂದ್ರೆ ಆಕಾರವು ನ ದೃಶ್ಯತೆ ಕಾಣುವುದಿಲ್ಲ. ಹೋಗ್ಲಿ, ಕಡ್ಡಿ ಒಳಗಡೆ ಬೆಂಕಿ ಇದೆ, ಅದು ಲಿಂಗ. ಅದರಿಂದ ಲಿಂಗ ಹಾಗಾದ್ರೆ ಕಡ್ಡಿ ಒಳಗ್ ಬೆಂಕಿ ಇಲ್ವಾ? ಲಿಂಗ ನಾಶಃ, ಬೆಂಕಿ ಇಲ್ಲ ಎಂಬುದು ನೈವ ದೃಶ್ಯತೆ, ಅದೂ ಕೂಡ ಕಾಣುವುದಿಲ್ಲ. ಸಯೇವ, ಆದ್ರಿಂದ ಯಾವ ಕಡ್ಡಿಯ ಒಳಗೆ ಬೆಂಕಿ ಇರುವ ಆಕಾರ ಕಾಣ್ತಾ ಇಲ್ಲ, ಕಡ್ಡಿ ಒಳಗೆ ಬೆಂಕಿ ಇದೆ ಅನ್ನುವ ಮೂಲವೂ ಕಾಣ್ತಾ ಇಲ್ಲ, ನಾಶ ಆಗಿದೆ ಅನ್ನೋದು ಕಾಣ್ತಾ ಇಲ್ಲ. ಅಂತ ಕಡ್ಡಿಗೆ ಇಂಧನ ಗೃಹ್ಯ, ಇಂಧನ ಯೋನಿ ಗೃಹ್ಯ, ಮತ್ತೊಂದು ಅದೇ ಬೆಂಕಿಯಿಂದ ಕೂಡಿರುವ ಕಡ್ಡಿಯ ಸಂಬಂಧ ಬಂದ್ರೆ, ಸಂಪರ್ಕ ಬಂದ್ರೆ ಆಗ ಅದೇನಾಗುತ್ತೆ? ಉಭಯಂ, ಯಾವುದನ್ನ? ಒಳಗಡೆ ಇರುವ ಯೋನಿಗತ ಲಿಂಗವನ್ನು
ಹೊರಗಡೆ ಮೂರ್ತಿ ಆಕಾರದ ವನ್ಹಿಯನ್ನು ತೋರಿಸಿಕೊಡುತ್ತೆ. ಈಗ ಸ್ಪಷ್ಟ ಆಯ್ತಾ? ಕಡ್ಡಿ ಒಳಗಡೆ ಬೆಂಕಿ ಎನ್ನುವ ಇಲ್ಲ ರೀ, ಕಡ್ಡಿ ಒಳಗೆ ಬೆಂಕಿ ಹತ್ತಕ್ಕಾಗಲ್ಲ, ಈ ಕಡ್ಡಿಲಿ ಬೆಂಕಿ ಹಚ್ಚೋ ಶಕ್ತಿ ಇಲ್ಲ ಅಂತ ಎಲ್ಲಾದ್ರೂ ಸಾಧ್ಯ ಏನು? ಎಂಥ ಕಡ್ಡಿ ಆದ್ರೂ ಅದು ಉರಿಲೇಬೇಕು ಅಲ್ವೇ? ಆದ್ರಿಂದ ಈ ಕಡ್ಡಿನಲ್ಲಿ ಬೆಂಕಿ ಇಲ್ಲ, ಇದರೊಳಗೆ ಬೆಂಕಿಯನ್ನ ಉತ್ಪನ್ನ ಮಾಡೋ ಶಕ್ತಿ ಇಲ್ಲ, ಹಾಗೆ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಆದ್ರಿಂದ ಉಭಯಂ ಅಂದಾಗ ಕಡ್ಡಿಯ ಒಳಗಿರುವ ಬೆಂಕಿ ಎಂಬ ಮೂರ್ತಿ ಅಂದ್ರೆ ಹೊರ ಕಾಣುವ ಆಕಾರ, ಒಳಗಡೆ ಬೆಂಕಿ ಇಲ್ಲ, ಬೆಂಕಿ ಉತ್ಪನ್ನ ಮಾಡುವ ಶಕ್ತಿ ಇಲ್ಲ ಅನ್ನುವಂಥ ಲಿಂಗದ ನಾಶ ಇಲ್ಲ ಅನ್ನುವುದು. ಲಿಂಗದ ನಾಶ ಇಲ್ಲ ಅಂದ್ರೆ ಏನು? ಲಿಂಗ ಇದೆ ಅಂತ. ಲಿಂಗದ ನಾಶ ಇಲ್ಲ ಅಂದ್ರೆ ಲಿಂಗ ಇದೆ. ಈ ಎರಡೂ ಕೂಡ ಅಂದ್ರೆ ಬೆಂಕಿಯ ಮೂರ್ತ ಆಕಾರವು, ಬೆಂಕಿಯ ಅಡಗಿದ ಆಕಾರವು, ಎರಡು. ಬೆಂಕಿಯ ಮೂರ್ತ ಆಕಾರವು, ಬೆಂಕಿಯ ಅಡಗಿದ ಆಕಾರವು ಎರಡೂ ಕೂಡ ಯಾವಾಗ ಗೊತ್ತಾಗುತ್ತೆ? ಇನ್ನೊಂದು ಬೆಂಕಿ ಇರುವುದರ ಸಂಪರ್ಕ ಬಂದಾಗ, ಇನ್ನೊಂದು ಬೆಂಕಿ ಇರುವುದರೊಡನೆ ಮಥನ ಮಾಡಿದಾಗ, ಸಾಧನೆ ಮಾಡಿದಾಗ. ಅದೇ ರೀತಿಯಲ್ಲಿ ಈಗ ದೇಹದ ಒಳಗೆ ಆತ್ಮಸ್ಥಂ ಅಂತ ಏನಿದೆ ಅದು ಇಲ್ಲ ರೀ, ಈ ಶರೀರದಲ್ಲಿ ಇಲ್ಲ ಅಂತ ಹೇಳಕ್ ಸಾಧ್ಯನಾ? ಅದಿಲ್ಲ ಅಂತಾದ್ರೆ ನಾನು ಮಾತಾಡೋದಾಗ್ಲಿ, ನಾನು ಹೇಳೋದಾಗ್ಲಿ, ನಾನು ಕೇಳೋದಾಗ್ಲಿ, ನಾನು ಮನನ ಮಾಡೋದಾಗ್ಲಿ, ಬುದ್ಧಿಯಿಂದ ವಿಚಾರ ಮಾಡೋದಾಗ್ಲಿ ಯಾವುದು ಸಾಧ್ಯ ಇಲ್ಲ. ಆದ್ರಿಂದ ಲಿಂಗವಾಗಿ ಅದೇನಿದೆ ಈ ಶರೀರದೊಳಗೆ ಇದ್ದೇ ಇದೆ. ಹೋಗ್ಲಿ, ಅದು ಕಾಣ್ತಾ ಇಲ್ವಲ್ಲ, ಹೊರಗಡೆ ಕಾಣ್ತಾ ಇದೆಯೇನು ಚೈತನ್ಯವಾಗಿ? ಕಾಣ್ತಾನೂ ಇಲ್ಲ. ಆದರೆ ಅದನ್ನೇ ಈಗ ಮೇಲೆ ಈಗ ನಾವೇನ್ ಹೇಳಿದ್ವಿ? ಭೋಕ್ತಾ ಭೋಗ್ಯಂ ಪ್ರೇರಿತಾರಂ ಅಂದ್ವಲ್ಲ, ಹಾಗೆ ಇಲ್ಲಿ ಭೋಕ್ತಾ ಭೋಗ್ಯ ಪ್ರೇರಿತ ಯಾರು? ಉಜ್ಜೋನು. ಭೋಕ್ತಾ ಭೋಗ್ಯ ಯಾವುದು? ಒಂದು ಕಡ್ಡಿ, ಒಂದು ಕೆಳ ಕಡ್ಡಿ, ಒಂದು ಮೇಲಿನ ಕಡ್ಡಿ. ಹೀಗಾದಾಗ ಅಲ್ಲಿ ಒಳಗೆ ಲಿಂಗನಾಶ ಆಗಿಲ್ಲ ಅಂದ್ರೆ ಒಳಗೆ ಚೈತನ್ಯ ಇನ್ನೂ ಇದೆ. ಹಾಗೆ ಹೊರಗಡೆ ಮೂರ್ತಿ ಆಕಾರ ಕಂಡಿಲ್ವಲ್ಲ, ಅದು ಕಾಣುತ್ತೆ. ಈ ರೀತಿಯಾದ ಒಂದು ಸಾಧನೆಯನ್ನ ಮಾಡಿದಾಗ, ಅದರಿಂದ ನಾವು ಈಗ ಒಟ್ಟು ಏನನ್ನ ಹೇಳ್ತಾ ಇದೆ ಈ ಮಂತ್ರ? ನಮ್ಮ ಇಂದ್ರಿಯಗಳು ಏನನ್ನ ಗ್ರಹಿಸ್ತಾ ಇದೆ, ಕಣ್ಣು ಏನನ್ನ ನೋಡ್ತಾ ಇದೆ, ಕಿವಿ ಏನನ್ನ ಕೇಳ್ತಾ ಇದೆ, ಮೂಗು ಯಾವ ಗಂಧವನ್ನ ಆಘ್ರಾಣಿಸ್ತಾ ಇದೆ, ಇತ್ಯಾದಿ ಇತ್ಯಾದಿ. ಈ ಎಲ್ಲವನ್ನೂ ಒಳಗಡೆ ಇರುವ ಚೈತನ್ಯ ಪ್ರೇರೇಪಿಸ್ತಾ ಇದೆ. ಚೈತನ್ಯದ ಪ್ರೇರೇಪಣೆ ಇಲ್ಲ ಅಂದ್ರೆ ಇದು ಯಾವುದೂ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಈ ಶರೀರದ ಒಳಗೆ ಚೈತನ್ಯ ಎನ್ನುವುದು ಇದೆ. ಯಾಕೆ? ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಬಾಯಿ ಹೇಳ್ತಾ ಇದೆ, ಕೈ ಆಡಿಸ್ತಾ ಇದೆ. ಆದ್ದರಿಂದ ಒಳಗಡೆ ಏನಿದೆ? ಚೈತನ್ಯ ಇದೆ. ಇವೆಲ್ಲ ಮೂರ್ತ ಆಕಾರಗಳು ಅಂದ್ರೆ ಹೊರಗೆ ಕಾಣ್ತಾ ಇರುವುದು. ಈಗ ಹೊರಗೆ ಕಾಣದೇ ಇರುವಂತೆ ಏನು ಮಾಡದೆ ಮಲಕ್ಕೊಂಡಿದೆ ಅನ್ನೋಣ, ಯಾವ ಚೇಷ್ಟೆ ಮಾಡ್ತಾ ಇಲ್ಲ. ಆಗ ಒಳಗಡೆ ಚೈತನ್ಯ ಇಲ್ವಾ? ಲಿಂಗನಾಶ ಆಗೋಗಿದ್ಯಾ? ಸತ್ತೋಗಿದ್ಯಾ? ಇಲ್ಲ. ಯಾಕೆ? ಆಗಲೂ ಕೂಡ ಅದು ಮನ ಬುದ್ಧಿಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಇದು ಹೆಂಗ್ ಗೊತ್ತಾಗತ್ತೆ? ಎಚ್ಚರ ಆದಾಗ ಆ ಚೈತನ್ಯದಿಂದ ನಾನು ರಾತ್ರಿ ಇಂಥ ಕನಸು ಕಂಡೆ ಅಲ್ವಾ? ಆ ರೀತಿಯಲ್ಲಿ ಈ ಚಲನವಲನಗಳ ಒಂದು ಕ್ರಿಯೆಯಿಂದ, ಆ ಕ್ರಿಯೆಯಿಂದ ಒಳಗಿರುವ ಚೈತನ್ಯವನ್ನ ನೋಡಬೇಕಾದ ಪ್ರಯತ್ನ ನಾವು ಮಾಡಬೇಕು. ಆದ್ರಿಂದ ನಾನ್ ನೋಡ್ದೆ ಅಂತ ನಾನ್ ನೋಡ್ದೆ, ನಾನ್ ಹೇಳ್ದೆ, ನಾನ್ ಕೇಳ್ದೆ ಅನ್ನುವ ವಾದ ವಿವಾದಗಳಲ್ಲಿ ಆ ನಾನು ಅನ್ನೋದು ಯಾವುದಿದೆ ಅದನ್ನ ಬುದ್ಧಿ ಮನಸ್ಸುಗಳ ನೆಲೆಗೆ ನಿಲ್ಲಿಸಿಕೊಳ್ಳದೆ ಒಳಕ್ಕೆ ಆ ಮನಸ್ಸು ಬುದ್ಧಿಗಳಿಗೂ ಕೂಡ ಪ್ರೇರಕವಾದ ಒಂದು ಚೈತನ್ಯ ಏನಿದೆ ಅದರ ಕಡೆಗೆ ನಾವು ಗಮನ ಹರಿಸಿದಾಗ ಒಳಗೆ ಅಡಗಿರುವ ಆ ಲಿಂಗವು, ಹೊರಗೆ ಕಾಣ್ತಾ ಇರುವ ಚೈತನ್ಯನೇ ತಾನೇ. ಮಾತು ಚೈತನ್ಯವೇ, ಶಬ್ದನೂ ಚೈತನ್ಯವೇ, ಗಂಧನೂ ಚೈತನ್ಯವೇ. ಯಾಕೆಂದ್ರೆ ಚೈತನ್ಯದ ಸ್ಪರ್ಶ ಇಲ್ಲದೆ ಇದ್ರೆ ಅದು ಗೊತ್ತಾಗಲ್ವಲ್ಲ. ಅದಕ್ಕೆ ನೋಡಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮೊದಲಿಗೆ ಉಪಾಸನೆಯನ್ನ ಇದನ್ನೇ ಹೇಳ್ತಾರೆ. ದೇವತೆಗಳು ಮತ್ತು ಅಸುರರು ಇಬ್ಬರು ಕೂಡ ಸೇರ್ಕೊಳ್ತಾರೆ.
ಇದು ಉಪಾಸನೆ ಮಾಡಬೇಕು ಅಂತ. ಅದರಲ್ಲಿ ಮೊದಲ ಉಪಾಸನೆನೇ ಓಂಕಾರೋಪಾಸನೆ. ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳನ್ನ ಯಾವ ಯಾವುದಾಗಿ ಭಾವಿಸ್ಬೇಕು. ಈಗ ನಾವಿಲ್ಲಿ ಹೇಳ್ತಿದೀವಲ್ಲ, ಒಂದನ್ನ ಅಧರಾರಿಣಿ, ಇನ್ನೊಂದನ್ನ ಉತ್ತರಾರಣಿ, ಇನ್ನೊಂದನ್ನ ಮಥನ ಮಾಡುವ ಕ್ರಿಯಾರೂಪ ಅಕಾರ ಉಕಾರ ಮಕಾರ. ಆ ರೀತಿಯಲ್ಲಿ ಹೇಳುವಾಗ ಈ ಗಂಧವನ್ನ ಗ್ರಹಿಸುವ ಮೂಗು ಗಂಧ ಮತ್ತು ಮೂಗಲ್ಲಿ ಗಂಧವನ್ನ ಗ್ರಹಿಸುವ ಆ ಚೈತನ್ಯ ಸ್ಪಷ್ಟ ಆಗ್ತಾ ಇದೆ ಅಲ್ವಾ. ಮೂಗು ಎನ್ನುವುದು ಇಂದ್ರಿಯ, ಗಂಧ ಎನ್ನುವುದು ಒಂದು ವಸ್ತು. ಆದ್ರಿಂದ ನೋಡಿ, ವಸ್ತುವಿನಲ್ಲಿರುವ ಗಂಧ ಕಾಣುವಂಥದ್ದಲ್ಲ ಅಲ್ವಾ, ಮೂಗು ಅದನ್ನ ಗ್ರಹಿಸುತ್ತೆ. ಮೂಗಿನಲ್ಲಿ ಗಂಧವನ್ನ ಗ್ರಹಿಸುವ ಶಕ್ತಿ ಕಾಣುತ್ತಾ? ಇಲ್ಲ. ಯಾವಾಗ ಅದು ಗೊತ್ತಾಗುತ್ತೆ? ಮೂಗು ಅಬ್ಬಾ ಏನು ಅಂತ ಹೇಳುತ್ತಲ್ಲ, ಆಗ ಓಹೋ ಇದು ಗಂಧವನ್ನ ಗ್ರಹಿಸ್ತಾ ಇದೆ ಅಲ್ವಾ. ಆ ರೀತಿಯಲ್ಲಿ ಹೊರಗೆ ದುಡಿತಾ ಇರುವ ಈ ಇಂದ್ರಿಯಗಳನ್ನ ನೋಡಿಕೊಂಡು ಹೊರಗಿರುವ ಇಂದ್ರಿಯಗಳಿಂದ ಒಳಗಡೆಗೆ ಸಾಗುವಾಗ ಈ ಇಂದ್ರಿಯ ಯಾವ ರೀತಿ ಕೆಲಸ ಮಾಡ್ತು, ಈ ಇಂದ್ರಿಯ ಯಾವ ರೀತಿ ಕೆಲಸ ಮಾಡ್ತು ಅನ್ನುವುದನ್ನ ಮನನ ಮಾಡ್ತಾ ಚಿಂತನ ಮಾಡ್ತಾ ಒಳಗೆ ಸಾಗಿದಾಗ ಓ ಇದಕ್ಕೆ ಇರುವುದು ಆ ಚೈತನ್ಯದ ಬಲ, ಆ ಚೈತನ್ಯನ ನಾನು ತಿಳ್ಕೊಳ್ಬೇಕು ಅನ್ನುವ ಅರಿವು ಬರುತ್ತೆ. ಇದನ್ನೇ ನ್ಯಾಯಶಾಸ್ತ್ರದಲ್ಲಿ ಅಥವಾ ತರ್ಕಶಾಸ್ತ್ರದಲ್ಲಿ ಹೇಳುವಾಗ ಆತ್ಮ ಬುದ್ಧಿಯನ್ನ ಪ್ರೇರಿಸುತ್ತೆ, ಬುದ್ಧಿ ಮನಸ್ಸನ್ನ, ಮನಃ ಇಂದ್ರಿಯೇಣ, ಇಂದ್ರಿಯಂ ಅರ್ಥೇನ. ಹಾಗಲ್ಲದೆ ಇದ್ರೆ ಯಾವ ಅರಿವು, ಯಾವ ಜ್ಞಾನ, ಯಾವ ಚಟುವಟಿಕೆಯೂ ನಡೆಯೋದಿಲ್ಲ. ಆದ್ರಿಂದ ಚಟುವಟಿಕೆ ಎಂಬುದು ಮೂರ್ತಿ ಆಕಾರವಾಗಿದೆಯಲ್ಲ, ಆ ಮೂರ್ತಿ ಆಕಾರ ಬೆಂಕಿ, ಅದರ ಮೂಲಕ ನೀವೇನ್ ತಿಳ್ಕೋಬೇಕು? ಎಲ್ಲಿಂದ ಬಂತು ಬೆಂಕಿ? ಕಡ್ಡಿಯಿಂದ. ಕಡ್ಡಿಯಲ್ಲಿ ಎಲ್ಲಿತ್ತು? ಕಾಣ್ತಾ ಇರ್ಲಿಲ್ವಲ್ಲ? ಹೌದು, ಕಾಣ್ತಾ ಇರ್ಲಿಲ್ಲ. ಆದ್ರೆ ಉಜ್ಜಿದಾಗ ಅದರೊಳಗೆ ಅಡಗಿದ್ದ ಬೆಂಕಿ ಕಾಣ್ತು. ಆ ರೀತಿಯಲ್ಲಿ ಇದನ್ನ ವ್ಯಾಪಾರ ಅಂತ ಕರೀತಾರೆ. ಇದು ಸ್ವಲ್ಪ ಮಟ್ಟಿಗೆ ಸಾಂಖ್ಯ ತತ್ವವನ್ನು ಹೋಲುತ್ತೆ. ಸತ್ಕಾರ್ಯವಾದ ಅಂತಾರೆ. ಪ್ರಪಂಚ ಸೃಷ್ಟಿಯಾಗುವಾಗ ಒಬ್ಬೊಬ್ರು ಒಂದೊಂದು ವಾದ ಹೇಳ್ತಾರೆ. ಅಸತ್ಕಾರ್ಯ, ಸತ್ಕಾರ್ಯ, ಸತಃ ಅಸತ್ ಇತ್ಯಾದಿಯಾಗಿ ಇದೆ. ಅದರಲ್ಲಿ ಎಳ್ಳಿನೊಳಗೆ ಎಣ್ಣೆಯ ಅಂಶ ಇದೆ, ಆದ್ರೆ ಎಣ್ಣೆ ಇದೆ ಅಂತ ಕಾಣ್ತಾ ಇದೆಯಾ? ಇಲ್ಲ. ಆದ್ರೆ ನೀವ್ ಅದನ್ನ ಕುಟ್ಟಿ, ಜಜ್ಜಿ, ಬೀಸಿ, ರುಬ್ಬಿ, ಕುದಿಸಿ, ಹಿಂಡಿದಾಗ ಅದ್ ಕಾಣ್ತಲ್ಲ. ಈ ಮಧ್ಯ ಮಾಡಿದ ಈ ವ್ಯಾಪಾರ ಇದೆಯಲ್ಲ, ಅಂದ್ರೆ ಕುಟ್ಟೋದು, ಜಜ್ಜೋದು, ಬೀಸೋದು, ಕುದಿಸೋದು, ಈ ಎಲ್ಲ ವ್ಯಾಪಾರಗಳಿಂದ ತಿಲ ರೂಪ, ತೈಲ ರೂಪ, ಆ ತಿಲವೇ ತೈಲ ರೂಪ ಆಯ್ತು. ಆದ್ರಿಂದ ತಿಲನೇ ಅಂದ್ರೆ ಇದು ಮೂರು ಒಂದೇ ಅನ್ನುವುದಕ್ಕೆ ಎಲ್ಲಿ ಭೋಕ್ತ ಭೋಗ್ಯ ಪ್ರೇರಿತಾರ. ಈಗ ತಿಲ ರೂಪನೇ ತೈಲ, ಆದ್ರಿಂದ ಅಲ್ಲಿ ತೈಲ ಎಂಬ ಶಬ್ದನೂ ಇದೆ, ತಿಲದ ಭಾವ ಇದೆ. ಮತ್ತೆ ಆ ತಿಲನೇ ಏನಾಯ್ತು? ಕುಟ್ಟಿಸ್ಕೊಳ್ಳಲ್ಪಡ್ತು, ಜಜ್ಜಿಸ್ಕೊಳ್ಳಲ್ಪಡ್ತು, ರುಬ್ಬಿಸ್ಕೊಳ್ಳಲ್ಪಡ್ತು, ಕುದಿಸ್ಕೊಳ್ಳಲ್ಪಡ್ತು. ಯಾವುದು? ತಿಲನೇ. ನೋಡಿ ಹೇಗೆ ಮೂರು ಸಮ. ಆ ಒಂದು ಆದ್ರಿಂದ ಯಾವುದರಲ್ಲಿ ಯಾವುದಿದೆ ಅದರಿಂದನೇ ಅದನ್ನ ಉತ್ಪನ್ನ ಮಾಡಕ್ಕೆ ಸಾಧ್ಯ ಆಗತ್ತೆ ಅನ್ನುವುದು ಸತ್ಕಾರ್ಯವಾದ. ಆದ್ರಿಂದ ಇಲ್ಲದೆ ಇದ್ರೆ ಮಣ್ಣಿಂದ ಎಣ್ಣೆ ತೆಗಿಯಕ್ಕಾಗತ್ತಾ? ಮಣ್ಣಿಂದ ಬಟ್ಟೆ ಮಾಡಕ್ಕಾಗತ್ತಾ? ಆ ರೀತಿ ಇಟ್ಕೊಂಡಾಗ ದಾರದಲ್ಲಿ ಬಟ್ಟೆಯಾಗುವ ಗುಣ ಇದೆ, ಸ್ವಭಾವ ಇದೆ. ಅದನ್ನೇ ನಾವು ಸಮವಾಯ ಅಂತ ಹೇಳ್ಕೊಂಡಿದ್ದು. ಹಾಗೆ ಆ ಸಮವಾಯ ಸಂಬಂಧದಿಂದ ಯಾವ ವಸ್ತುಗಳಿದೆ, ಆ ವಸ್ತುವಿನಲ್ಲಿ ಗುಣ ಇದೆ. ಅದು ಇದ್ದಾಗ ಲಿಂಗ ಇದೆ, ಆ ಲಿಂಗ ಇದ್ದಾಗ ಮೂರ್ತಿ ಇದೆ. ಮೂರ್ತಿ ಲಿಂಗಗಳೆರಡೂ ಕೂಡ ಒಂದು ಚೈತನ್ಯ ಪ್ರಕ್ರಿಯೆಯಿಂದ ಅದು ಪ್ರಕಟಗೊಳ್ಳುತ್ತೆ. ಆ ರೀತಿ ಅದನ್ನ ಪ್ರಕಟಗೊಳಿಸಿಕೊಳ್ಳುವುದಕ್ಕೆ ನಾವೇನ್ ಮಾಡ್ಬೇಕು? ದೇಹದಲ್ಲಿ ಅಡಗಿರುವ ಪ್ರಣವ ಎಂಬ ತತ್ವವನ್ನ ನಾವು ಮತ್ತೆ ಮತ್ತೆ ಮನನ ಮಾಡ್ಕೊಳ್ತಾ ಪ್ರಣವವನ್ನ, ಇದನ್ನ ನಾವು ಉದ್ಧವ ಗೀತೆಯಲ್ಲಿ, ಭಾಗವತದಲ್ಲಿ ಕೃಷ್ಣ ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಓಂಕಾರ ಹೇಳುವಾಗ ಅವನೇನ್ ಹೇಳ್ತಾನೆ? ಎರಡು ಮಾತ್ರ ಅಕ್ಷರವಾಗಿ ಓ ಎಂಬುದನ್ನ ಹೇಳಿ ಅನ್ನುವುದನ್ನ ಓಂ ಅಲ್ಲಿ ಅದು ಎಷ್ಟು ದೂರ ಸಾಗುತ್ತೆ. ಅದರ ಜೊತೆನಲ್ಲೇ ಮನಸ್ಸನ್ನ ಕಳಿಸಪ್ಪ, ಆಗ ನಿನಗೆ ಇದೆಲ್ಲ ಅರ್ಥ ಆಗುತ್ತೆ ಅಂತ ಒಂದು ಸಾಧನಾ ಕ್ರಮವನ್ನ
ಗೀತಾಚಾರ್ಯ ಉದ್ಧವನಿಗೆ ಬೋಧಿಸಿರೋದನ್ನ ನಾವು ನೆನಪಿಸ್ಕೊಳ್ಬಹುದು. ಈಗ ಒಂಚೂರು ಮನಸ್ಸಿಗೆ ಚಿತ್ರ ಬರ್ತಾ ಇದೆಯಾ? ಮುಂದಿನ ಮಂತ್ರವನ್ನ ನೋಡಬಹುದಾ? ಪ್ರಶ್ನೆಗಳೇನಾದ್ರೂ ಇದೆಯಾ? ಅಮ್ಮ, ಹೇಳಿ. ಈಗ ನಮಗೂ ಭಗವಂತನಿಗೂ ಸಮವಾಯ ಸಂಬಂಧ ಇರೋದ್ರಿಂದ ನಮಗೆ ಚೈತನ್ಯದ ಒಂದು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಈಗ ಬೇರೆ ಪ್ರಾಣಿಗಳಿಗೆ ಆ ಸಂಬಂಧ ಇಲ್ದೇ ಇರೋದ್ರಿಂದ ಅದ್ ನೋಡ್ಲಿಕ್ಕೆ ಆಗಲ್ಲ ಅಂತ ತಗೋಬಹುದಾ? ಹಾಗಲ್ಲ, ಅಂದ್ರೆ ಅವುಗಳಲ್ಲೂ ಚೈತನ್ಯ ಅನ್ನೋದು ಇದ್ದೇ ಇದೆಯಲ್ಲಮ್ಮ. ಚೈತನ್ಯ ಅನ್ನೋದು ಎಲ್ಲದರಲ್ಲಿದೆ. ನಮಗೆ ಈ ಬುದ್ಧಿಯೊಡನೆ ಇರುವಂತ ಒಂದು ಸಂಬಂಧ ಇದೆಯಲ್ಲ, ಅದಕ್ಕೂ ಬುದ್ಧಿ ಇದೆ. ಆದ್ರೆ ಬುದ್ಧಿ ಈಗ ಒಂದು ನೆಲೆನಲ್ಲಿ ನಾವು ಪ್ರಾಣಿಗಳ ಸದೃಶ್ಯವಾಗೇ ಇದ್ದೇವೆ. ಆ ಬುದ್ಧಿಯನ್ನ ಇನ್ನೊಂದ್ ಚೂರು ಒಳಕ್ಕೆ ತಿರುಗಿಸ್ಬೇಕು ಅನ್ನೋದನ್ನಷ್ಟೇ ಇಲ್ಲಿ ಹೇಳ್ತಾ ಇರೋದನ್ನ. ಚೈತನ್ಯ ಪ್ರತಿಯೊಂದು ಜೀವದಲ್ಲೂ ಇದೆ. ಚೈತನ್ಯ ಇಲ್ಲದ್ದು ಯಾವುದೂ ಇಲ್ಲ. ಗಿಡ ಮರ ಬಳ್ಳಿಗಳಷ್ಟೇ ಅಲ್ಲ, ಕಲ್ಲು ಮಣ್ಣು ಕೂಡ ಚೈತನ್ಯಯುತವಾದದ್ದು ಅನ್ನುವುದೇ ಋಷಿ ಹೃದಯ. ಆದ್ರೆ ಅವುಗಳಲ್ಲಿ ಈ ರೀತಿ ಮಥನ ಮಾಡುವ, ಚಿಂತನೆ ಮಾಡುವ, ವಿವೇಕಕ್ಕೆ ವಿಚಾರವನ್ನ ತಂದುಕೊಳ್ಳುವ ಬುದ್ಧಿ ಇಲ್ಲ. ಅವಕ್ಕೇನಿದೆ? ನಾನಿರ್ಬೇಕು ಅನ್ನೋದಿದೆ. ನಾನಿರ್ಬೇಕು ಅನ್ನೋಕೆ ಏನ್ ಬೇಕು? ಆಹಾರ ಬೇಕು ಅನ್ನೋದಿದೆ. ಆ ಆಹಾರ ನನ್ನದಾಗಬೇಕು, ಇದೆಲ್ಲ ಇದೆ ಪಶು ಪಕ್ಷಿ ಪ್ರಾಣಿಗಳಲ್ಲಿ ನೋಡಿ. ಆದ್ರೆ ಇದು ನನಗೂ ಸಿಕ್ಕುತ್ತೆ, ನಾನು ಕಾಯೋಣ ಅನ್ನುವಂತ ಒಂದು ವಿವೇಕ ಮಾನವನಲ್ಲಿ ಇರ್ಬೇಕಾಗಿತ್ತು, ಇವತ್ತು ಹೋಗಿದೆ. ಆ ವಿವೇಕ ಅವುಗಳಲ್ಲಿ ಇಲ್ಲ. ಅಂದ್ರೆ ನನಗೂ ಎಲ್ಲರಿಗೂ ಕೊಟ್ಟಿದ್ದಾನೆ, ನನಗೂ ಸಿಕ್ಕತ್ತೆ, ನನ್ನ ಪಾಲಿಗೂ ಇದೆ ಅನ್ನುವಂಥ ಕಾಯುವ, ತಾಳ್ಮೆಯಿಂದ ಅದನ್ನು ಸ್ವೀಕರಿಸುವ, ಅದಕ್ಕೆ ಬೇಕಾದ ಪ್ರಯತ್ನ ಮಾಡುವ ಒಂದು ಚೈತನ್ಯ ಮಾತ್ರ ವ್ಯತ್ಯಾಸ ಅಷ್ಟೇ. ಇದು ಮನೆಯಲ್ಲಿರೋ ಪ್ರಾಣಿಗಳಿಂದ ನೀವು ಗುರುತಿಸ್ಬೋದು. ಮನೆಯಲ್ಲಿ ನಾಯಿ ಬೆಕ್ಕುಗಳನ್ನು ಸಾಕೊಂಡಿದ್ರೆ ಪ್ರತಿದಿನ ಅವಕ್ಕೆ ಗಂಜಿ ಮಾಡ್ತೀವಿ, ಅವಕ್ಕೆ ಅಂಬಿ. ಆದ್ರೂ ಅಡ್ಗೆ ಮನೆಯಿಂದ ತರೋ ಅಷ್ಟ್ರಲ್ಲಿ ಕಿರ್ಚಿ ಅರ್ಚಿ ಕಟ್ಟೆ ಹತ್ತಿ ಕೆಳಗಿಳಿದು ಇದು ಸರಪಳಿ ಕಿತ್ತು ಕೂಗಿ ಏನೇನೆಲ್ಲ ಮಾಡುತ್ತೆ. ಅದಕ್ಕೇನೆ ನಾವು ಇದು ನಮ್ಗೆ ತಾನೇ ಅಡ್ಗೆ ಮಾಡಿದ್ದಾರೆ, ಬಡಿಸ್ತಾರಲ್ವಾ ಅಂತ ನಾವು ಯೋಚನೆ ಮಾಡ್ಕೊಳ್ತೀವಲ್ಲ, ಅಂತ ಒಂದು ಯೋಚನಾ ಶಕ್ತಿ ಇಲ್ಲ ಅನ್ನೋದು ಬಿಟ್ರೆ ಪ್ರಾಣಿಗಳಲ್ಲಿ ಕೂಡ ಇದೆ, ಎಲ್ಲ ಸಮಾನವಾಗಿ ಇರುವಂತ ವಿಚಾರ. ಸ್ಪಷ್ಟ ಆಯ್ತಮ್ಮ? ಅದೇ ಅವುಗಳಲ್ಲೂ ಕೂಡ ಈ ಸಮವಾಯ ಸಂಬಂಧ ಇದ್ದೇ ಇದೆ. ಹೌದು, ಚೈತನ್ಯದ ಇದು ಇಲ್ಲದೆ ಇರಕ್ಕೆ ಸಾಧ್ಯ ಇಲ್ಲ. ಹೌದು. ಮೇಡಮ್, ಮುಂದಿನ ಶ್ಲೋಕನೂ ಹೇಳ್ಬಿಟ್ರೆ ಒಳಗೆ ಅದು ಇದ್ರ ಈ ಮೇಲಿನ ಡಿಸ್ಕಷನ್ ಸಮ್ಮರಿ ತರ ಇದೆ. ಹೌದು, ಸಮ್ಮರೈಸ್ ಮಾಡ್ಬಿಟ್ರೆ ಅದು. ಮುಂದಿನದು ಸ್ವದೇಹಂ ಅರಣಿಂ ಕೃತ್ವ ಪ್ರಣವಂಚ ಉತ್ತರಾರಣಿಂ ಧ್ಯಾನ ನಿರ್ಮಥನ ಅಭ್ಯಾಸಾತ್ ದೇವಂ ಪಶ್ಯೇತ್ ನಿಗೂಢವತ್. ಈಗ ನಾವು ಹೇಳಿದಂತೆ ಕಡ್ಡಿ ಒಳಗಿರುವ ಬೆಂಕಿ ನಿಗೂಢ, ಅದನ್ನ ಉಜ್ಜಿ ನೋಡಿದ್ವಲ್ಲ, ಹಾಗೆ ಇಲ್ಲಿ ಅರಣಿ ಯಾವುದು? ನಮ್ಮ ಶರೀರನೇ ಒಂದು ಅರಣಿ. ಅದಕ್ಕೆ ಮೇಲಿನ ಅರಣಿ ಅಂದ್ರೆ ಯಾವುದು? ಇಂಧನ ಯೋನಿ ಗೃಹ್ಯ. ಆ ಇಂಧನವನ್ನ ಇಟ್ಕೊಂಡಿರೋದಿದೆಯಲ್ಲ, ಅದು ಪ್ರಣವ. ಇಂಧನ ಯೋನಿ ಯಾವುದದು? ಪರಮಾತ್ಮ. ಪರಮಾತ್ಮನನ್ನ ತನ್ನೊಳಗೆ ಇಟ್ಕೊಂಡಿರೋದು ಗೃಹ್ಯ, ಅದು ಉತ್ತರಾರಣಿ. ಆದ್ರಿಂದ ಪ್ರಣವವನ್ನ ಉತ್ತರಾರಣಿ ಮಾಡಿಕೊಂಡು ನಮ್ಮ ಶರೀರವನ್ನ ಅಧರಾರಣಿ ಮಾಡಿಕೊಂಡು ನಾವು ಯಾವುದರಿಂದ ಮಥನ ಮಾಡ್ಬೇಕು? ಇಲ್ಲಿ ಹೊರಗಡೆ ಆದ್ರೆ ಕಡ್ಡಿಯನ್ನ ಮಂತ್ರದ ಮೂಲಕ ಕೈಯಿಂದ ಮಥಿಸ್ತೇವೆ. ಇಲ್ಲಿ ಧ್ಯಾನ ನಿರ್ಮಥನಾತ್, ಧ್ಯಾನದಿಂದ ಮಥನ ಮಾಡುವುದರ ಮೂಲಕ. ಇದು ಹೇಗೆ? ಒಂದೇ ಸಲಿ ಬರಲ್ಲ. ಈ ಕಡ್ಡಿಯಿಂದ ಬೆಂಕಿ ಬರೋದು ಅಷ್ಟೇ, ಕೆಲವೊಂದ್ಸಲಿ ಬಂದ್ಬಿಡುತ್ತೆ, ಕೆಲವು ಸಲಿ ತುಂಬಾ ಮಾಡ್ಬೇಕು. ಇಲ್ಲಿ ಅಭ್ಯಾಸಾತ್ ಜ್ಞಾನ ನಿರ್ಮಥನ
ಅಭ್ಯಾಸಾತ್. ನೋಡಿ, ಈ ಪಾಯಿಂಟ್ ಅನ್ನ ಮಾತ್ರ ಬಿಡೋ ಹಾಗಿಲ್ಲ. ಆದ್ರಿಂದ ಗೀತಾಚಾರ್ಯ ಹೇಳುವಾಗ ಅಭ್ಯಾಸ ಯೋಗ ಯುಕ್ತೇನ, ಅಭ್ಯಾಸ ಯೋಗ ಯುಕ್ತೇನ, ಎಲ್ಲಿ? ಚೇತಸ, ಚೇತದಲ್ಲಿ ಈ ಯೋಗ ಯುಕ್ತ ಆಗ್ಬೇಕು. ಅಂದ್ರೆ ಚಿತ್ತದೊಳಗೆ ಅದು ಹೇಗೆ ಬೆರ್ತೋಗ್ಬೇಕಂದ್ರೆ, ಈ ಕಡ್ಡಿ ಒಳಗೆ ಬೆಂಕಿ ಕಣ ಕಣದಲ್ಲಿ ಬೆರೆತಿರೋ ತರಹ ಅದು ಬೆರ್ತೋಗ್ಬೇಕು. ಹಾಗೆ ಧ್ಯಾನ ನಿರ್ಮಥನ ಅಭ್ಯಾಸಾತ್, ಆ ಧ್ಯಾನದಿಂದ ಮಥನ ಮಾಡುವ ಅಭ್ಯಾಸದಿಂದ ಏನನ್ನ ನೋಡ್ಬೇಕು? ನಿಗೂಢನಾಗಿರುವಂತಹ ದೇವನನ್ನ ಪಶ್ಯೇತ್, ನೋಡಬೇಕು. ಇದು ಸ್ವದೇಹಂ ಸುಲಭವಾಗಿದೆ. ಸ್ವದೇಹಂ ಅರಣಿಂ ಕೃತ್ವ, ನಮ್ಮ ದೇಹವನ್ನೇ ಅರಣಿಯನ್ನಾಗಿ ಮಾಡಿಕೊಂಡು, ಅರಣಿ ಕೆಳ ಅರಣಿ, ಮತ್ತೆ ಪ್ರಣವಂಚ ಉತ್ತರಾರಣಿಂ, ಪ್ರಣವವನ್ನ ಮೇಲಿನ ಅರಣಿ. ಮೇಲಿನ ಅರಣಿ ಅಂದ್ರೆ ಇಂಧನ ಯೋನಿ ಗೃಹ್ಯವಾದ ಅರಣಿ, ಅದರೊಳಗೂ ಕೂಡ ಇಂಧನ ಎನ್ನುವುದು ಇದೆ. ಹಾಗೆ ಮಾಡಿಕೊಂಡು ಅದನ್ನು ಧ್ಯಾನ ನಿರ್ಮಥನ ಅಭ್ಯಾಸಾತ್, ಧ್ಯಾನ ಎಂಬ ಮಥನ ಮಾಡುವ ಕ್ರಿಯೆಯ ಅಭ್ಯಾಸದಿಂದ ನಿಗೂಢವತ್, ನಿಗೂಢನಂತೆ, ಅವನು ನಿಗೂಢನಲ್ಲ. ಯಾಕೆ ಹೇಳಿ? ಇಷ್ಟೊತ್ತು ಹೇಳ್ಕೊಂಡ್ವಲ್ಲ, ಕೈ ಕಾಲು ಕಣ್ಣು ಮೂಗು ಚಲಿಸ್ಬೇಕಾದ್ರೆ ಅಲ್ಲಿ ಇದ್ದೇ ಇದೆ, ಆದ್ರೆ ಅಲ್ಲಿದೆ ಅನ್ನೋದನ್ನ ನಾವು ಭಾವಿಸಿಲ್ಲ ಅಷ್ಟೇ. ಆದ್ರಿಂದ ನಿಗೂಢವತ್, ನಿಗೂಢದಂತೆ ಇದ್ದಾನೆ, ಆದ್ರೆ ಹಾಗೆ ನಿಗೂಢವಾಗಿರುವಂಥದನ್ನ ಪಶ್ಯೇತ್, ನೋಡಬೇಕು. ಆ ರೀತಿ ದೇವನನ್ನ ನೋಡ್ಬಿಟ್ಟ ಮೇಲೆ ಇನ್ನೇನು ತಿಳ್ಕೊಳ್ಳಬೇಕಾದ್ದು ಇಲ್ಲ. ನಾತಃ ಪರಂ ವೇದಿತವ್ಯಂ ಕಿಂಚಿತ್, ಏನು ಅಲ್ಲಿಂದ ಮುಂದಕ್ಕೆ ತಿಳ್ಕೊಳ್ಬೇಕಾದ್ದು ಅನ್ನುವುದು ಉಳಿಯೋದಿಲ್ಲ ಅನ್ನುವ 13ನೇ ಮಂತ್ರ, 12ನೇ ಮಂತ್ರ. ಮತ್ತೆ ಹಾಗೆ ಇದರಲ್ಲಿ ಹೇಳಿದಂತ ಯಾವುದು ಇನ್ನೊಂದು ಮಂತ್ರದಲ್ಲಿ ಪರಮಾತ್ಮನನ್ನ ತಿಳಿಯೋದೇ ಮೂಲ ಅಂತ ಏನು ಹೇಳಿದ್ದಾರೆ, ಅದರಿಂದ ಪರಮಾತ್ಮನನ್ನ ತಿಳಿಯುವಂಥದ್ದು ಅದು ಕೂಡ ಇಲ್ಲಿಗೆ ಸಮನ್ವಯ ಆಗುತ್ತೆ. ಸೊ ಇದಾಗತ್ತೆ. ಜ್ಞಾತ್ವಾ ದೇವಂ ಸರ್ವ ಪಾಶಾಪಹಾನಿ ಕ್ಷೀಣೈಹಿ ಕ್ಲೇಶೈಹಿ ಇದೆಯಲ್ಲ, ಅದು ಕೂಡ ಇಲ್ಲಿಗೆ ಆಗತ್ತೆ. ಆದ್ರಿಂದ ದೇವನನ್ನು ಪಶ್ಯೇತ್, ಇದೇ ಜೀವನದ ಧ್ಯೇಯ, ಇದೇ ಶರೀರ ಲಾಭದ ಪರಮ ಪ್ರಯೋಜನ. ಸ್ವದೇಹಂ ಅರಣಿಂ ಕೃತ್ವ ಪ್ರಣವಂಚ ಉತ್ತರಾರಣಿಂ ಧ್ಯಾನ ನಿರ್ಮಥನ ಅಭ್ಯಾಸಾತ್ ದೇವಂ ಪಶ್ಯೇತ್ ನಿಗೂಢವತ್. ಸ್ಪಷ್ಟ ಆಗಿದೆ ಅಲ್ಲ? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ನಮಸ್ತೆ ಅಮ್ಮ. ಹಾ ನಮಸ್ತೆ ಅಮ್ಮ, ನಮಸ್ತೆ. ಸ್ಪಷ್ಟ ಆಯ್ತಲ್ಲಮ್ಮ? ಸ್ಪಷ್ಟ ಆಯ್ತು. ಉದರಾರಣಿ ಉತ್ತರಾರಣಿ ಓಂಕಾರ ಧ್ಯಾನ ಮನನ, ಮನನ, ನಿರಂತರ ಮನನ ಮಾಡಿ. ಶ್ರೀರಾಮಕೃಷ್ಣ ಇನ್ನೊಂದು ಸೂಕ್ಷ್ಮವಾದ ಒಂದು ಪಾಯಿಂಟ್ ಹೇಳ್ತಾರೆ ಇಲ್ಲಿ ಮೇಡಮ್. ಇಲ್ಲಿ ಬೆಂಕಿ ಕಡ್ಡಿ ಇರಬಹುದು, ಬೆಂಕಿ ಪಟ್ನ ಇರಬಹುದು, ಎರಡೂ ಇದೆ ಕೈಲಿ. ಬರೀ ಅದನ್ನ ನಾವು ಉಜ್ಜಬೇಕಾದ ಕಂಡೀಷನ್ ಏನಂದ್ರೆ ಎರಡು ಡ್ರೈ ಆಗಿರ್ಬೇಕು ಅಂತ. ಡ್ಯಾಂಪ್ನೆಸ್ ಇದ್ರೆ ಏನ್ ಮಾಡಿದ್ರು ಬೆಂಕಿ ಬರುತ್ತೆ. ಡ್ಯಾಂಪ್ನೆಸ್ ನಲ್ಲಿ ಮಲ್ಲಿರೋದು ಅಜ್ಞಾನ, ದೋಷಗಳೇನಿದೆ ಅದೆಲ್ಲ ಯಾವ್ದು ಇರ್ಕೂಡ್ದು. ಮನಸ್ಸಿನ ದೋಷ ಇಟ್ಕೊಂಡು ಸುಮ್ಮನೆ ಉಜ್ಜುತ್ತಾ ಇದ್ರೆ ವಿಷಯಾಭಿಲಾಷನೆ ರಸ, ಅದು ಒದ್ದೆ. ಅದು ಒದ್ದೆ, ಅದು ಒದ್ದೆ ಆದ್ಮೇಲೆ ಏನಾದ್ರೂ ಬರಲ್ಲ. ಎಷ್ಟು ಸೂಕ್ಷ್ಮವಾಗಿ ಹೇಳ್ಬಿಟ್ಟಾರೆ ಒಂದೇ. ಹೌದು. ಹರಿ ಓಂ ಆರ್ಯ, ಹರಿ ಓಂ. ಹರಿ ಓಂ, ಹರಿ ಓಂ.
ಫಸ್ಟ್ 11ನೇ ಅಂತಃಕರಣ ಶುದ್ಧಿ ಬೇಕು. ನಮಸ್ತೆ ನಮಸ್ತೆ. ಸೇರೋದು ಸ್ವಲ್ಪ ಲೇಟ್ ಆಯ್ತು. 11ನೇ ಮಾಡಿದ್ರ ಜ್ಞಾತ್ವಾ ದೇವಂ ಸರ್ವ ಅದು ಮುಗ್ದಿತ್ತು ಅದು. ಅದರಿಂದ ಮಾಡಿದ್ರ? ಹಾ ಇಲ್ಲ, ಮಾಡಿದ್ದು ಇದು. ಹಾ ಕರೆಕ್ಟ್. ಏತಜ್ಞೇಯಮಿಂದ 7ನೇ ಇದ್ರಿಂದ ಮಾಡಿದ್ರ? 12 ಏತಜ್ಞೇಯಂ ನಿತ್ಯಮೇವ ಆತ್ಮ ಸಂಸ್ಥಂ. ಅಲ್ಲಿಂದ 12 13 ಆಯ್ತು. 12 ಸುಮ್ನೆ ಮೊದ್ಲೇ ಆಗಿತ್ತು, ಸಾರ ಹೇಳ್ಕೊಂಡಿದ್ದಷ್ಟೇ. ಆಯ್ತು. ಬಹು ಅಸ್ಮಿ ಧನ್ಯವಾದ. ಅದೇನಾಯ್ತು, ಲೇಟ್ ಆಗೋಯ್ತು ಸ್ವಲ್ಪ ನಾನು ಸೇರೋದು 9. ಅದು ಮೊದ್ಲಿಂದ್ರಲ್ಲಿ ಇದೆ, ನಿಮ್ಗೆ ರೆಕಾರ್ಡ್ ಬಂದಿರುತ್ತೆ ನೋಡಿ. ಆಯ್ತು. ಧನ್ಯವಾದ. ಅಸ್ತು ರಾತ್ರಿ ಶುಭ. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ. ಇವ್ರು ವಿಶ್ವನಾಥ್ ಅವ್ರು ಹೇಳ್ದಾಗೆ ಅದು ಒದ್ದೆ ಇದೆ ಅಂತ ಆದ್ರೆ ಆಗಲ್ಲ ಅಂತಂದ್ರೆ ಅದನ್ನ ನಾವು ವೈರಾಗ್ಯಕ್ಕೆ ತಗೊಳ್ಬೋದಾ? ನಮ್ಗೆ ವಿಷಯದಲ್ಲಿ ಆಸಕ್ತಿ ಇದ್ದಾಕ್ಷಣಕ್ಕೆ ನಮ್ಗೆ ಏನ್ ಮಾಡಿದ್ರುನೇನೆ ಅದನ್ನ ಮಚ್ಚಿಸಕ್ಕೂ ಆಗೋದಿಲ್ಲ, ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆದ್ರೆ ವೈರಾಗ್ಯ ತಂದ್ಕೊಂಡ ತಕ್ಷಣ ಸರಿ ಅದು ಚಿಂತನೆಗೆ ಅಥವಾ ಮಥನಕ್ಕೆ ಅನುಕೂಲ ಆಗುತ್ತೆ. ವೈರಾಗ್ಯ ಬಂದಾಗ ಇದು ಒಣಗುತ್ತೆ, ವಿಷಯ ಆಸಕ್ತಿ ಕಡಿಮೆ ಆಗುತ್ತೆ. ದೇವ ಅಂತ ಹೇಳೋದು ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಮಶ, ಅಂತರಂಗ ಕಲ್ಮಶ ಶುದ್ಧಿ ಆಗ್ಬೇಕು, ಅಂತರಂಗ ಶುದ್ಧಿ ಆಗ್ಬೇಕು ಅಂತ ಕೃಷ್ಣ ಗೀತೆನಲ್ಲಿ ಹೇಳ್ತಾನಲ್ಲ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ. ಅದರಿಂದ ರಸ ಇದ್ರೆ ಅದು ಕೂಡ ಇದೇನೆ, ಅಂದ್ರೆ ಒಳಗಡೆ ಅದಿನ್ನು ಬಾಕಿ ಇದ್ರೆ ಆ ರಸೋಪಿ ರಸವರ್ಜಂ ಅಂತಾನೆ ಮೊದ್ಲು, ರಸೋಪಿ ಪರಂ ದೃಷ್ಟ ನಿವರ್ತತೆ. ಇದ್ರದ್ದು ಎಕ್ಸ್ಪ್ಯಾನ್ಷನ್ ನೆಕ್ಸ್ಟ್ ಶ್ಲೋಕದಲ್ಲೇ ಬರುತ್ತೆ, ಧ್ಯಾನ ಹೇಗ್ ಮಾಡ್ಬೇಕು ಅಂತ. ಚೆನ್ನಾಗಿದೆ. ಅಲ್ಲ ನಾವು ಮಾಡ್ಬೋದ ಓಂಕಾರ ಧ್ಯಾನನ? ಖಂಡಿತ. ಅದಕ್ಕೆ ಅಂದ್ರೆ ಮೆಥಡ್ಗಳು ಏನಿರುತ್ತೆ ಅದೆಲ್ಲ ಗುರುಗಳ ಮೂಲಕ ತಗೋಬೇಕೇನೋ, ನನಗ್ ಗೊತ್ತಿಲ್ಲ ಅದು. ಎಲ್ಲರೂ ಓಂಕಾರ ರೂಪಿ ಆಗಿರ್ಬೇಕಾದ್ರೆ ಓಂಕಾರ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರೋದಿಲ್ವಲ್ಲ. ಅಲ್ಲ, ಈಗ ಗೀತಾಚಾರ್ಯ ಮಠದ ಗುರುಗಳು ಹೀಂಕಾರ ಮಾಡಿ ಹೆಂಗಸರು ಅಂತ ಹೇಳಿ ಅದನ್ನ ಜಪ ಕೊಟ್ಟಿದ್ದಾರೆ. ಅದು ನೆನ್ನೆ ಓಂಕಾರಕ್ಕೆ ಸಮ ಅಂತ, ಅದಕ್ಕೆ ಎಲ್ಲ ಒಂದೇ. ಶ್ರೀಮು ಹ್ರೀಮು ಕ್ಲೀಮು ಅದೆಲ್ಲ ಬೇರೆ ಬೇರೆ ಬೀಜಗಳಿದ್ರು ಕೂಡ ಎಲ್ಲ ಅದನ್ನೇ ಹೇಳ್ತಾರೆ, ಒಂದೇ ಅಂತ ಹೇಳ್ತಾರೆ. ಆದ್ರೆ ಗುರುಮುಖ ತಗೊಂಡು ಅಭ್ಯಾಸ ಮಾಡ್ಬೇಕು ಅಂತಿದೆ. ಅದು ಗುರು ಹೇಗೆ ಹೇಳ್ತಾರೆ ಹಾಗೆ, ನನಗೆ ಅದರದ್ದು ಇದಿಲ್ಲ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಹೇಳಿಮ್ಮ. ಅದಕ್ ಚೈತನ್ಯ ಪ್ರೇರಕ ಅಂತ ಅರ್ಥ ಮಾಡ್ಕೊಳ್ಬೇಕಮ್ಮ? ನಾನ್ ತಪ್ಪು ಕೇಳಿಸ್ಕೊಂಡ್ ನಂಗೆ ಅಲ್ಲೇ ಎಲ್ಲೋ ಸ್ಟಕ್ ಆಗ್ಬಿಟ್ಟಿದೆ. ಚೈತನ್ಯ ಪ್ರೇರಕ ಅಂದ್ರೆ ಅದ್ ಶಕ್ತಿ ಕೊಡದೇ ಇದ್ರೆ ಇದೇನು ಕೆಲಸ ಮಾಡಕ್ಕಾಗಲ್ವಲ್ಲ ಬುದ್ಧಿಮನಗಳು. ಇದೆಲ್ಲ ಅಭ್ಯುಪೇತ್ಯವಾದ ಅಂತ ಇಟ್ಕೊಳ್ಬೇಕಲ್ವಾ? ಹೇಗೆಮ್ಮ? ಇವಾಗ ಚೈತನ್ಯನ ನಿಷ್ಕ್ರಿಯ ಅಂತ ಭಾವಿಸ್ಕೊಳ್, ಅಂದ್ರೆ ಇನ್ನೊಂದು ವಸ್ತುನೇ ಇಲ್ಲ ಅಂತ ನೆಲೆಯಲ್ಲಿ ಇದ್ದಾಗ ಅದನ್ನ ಪ್ರೇರಕ ಅಂತಾನೋ ಅಥವಾ ಇನ್ಯಾವ ಕ್ರಿಯೆಗೂ ಹೊಂದ್ಸಕ್ ಆಗದೆ ಇರೋದ್ರಿಂದ ಈ ಕಡೆಯಿಂದ ಅಜ್ಞಾನ ಸ್ಥಿತಿಯಿಂದ ಅಂತ ಇಟ್ಕೊ. ಹೌದು. ಯಾಕೆ ಅಂದ್ರೆ ಮನಸ್ಸು ಬುದ್ಧಿಗಳಲ್ಲಿ ತನಗೇ ಆದಂತ ಒಂದು ಇದಿಲ್ಲ ಅಲ್ವಾ? ಚೈತನ್ಯ ಆತ್ಮ ಚೈತನ್ಯದಿಂದನೇ ಅಲ್ಲಿ ಹೇಳುವಾಗ ಶಾಸ್ತ್ರಗಳಲ್ಲಿ ಪ್ರಾಣ ಹೇಳುತ್ತೆ ಮನಸ್ಸು ಬುದ್ಧಿಗಳಿಗೆ, ಪ್ರಾಣಕ್ಕೆ ಚೈತನ್ಯ ಕೊಡೋದು ಆತ್ಮ ಅಂತ ಹೇಳುತ್ತೆ. ಹಾಗೆ ಅದರಿಂದ ಇದನ್ನ ಇಂಡೈರೆಕ್ಟ್ಲಿ ನೀವು ಪ್ರೇರಕ ಅಂತ ತಗೋಬೇಕಾಗುತ್ತೆ. ಆದ್ರೆ ಈ ಪ್ರೇರಕ ಏನಿದೆ ಅದು ಉಪಾಧಿ ಸಹಿತವಾದ್ದು. ಆದ್ರಿಂದ ಅದು ಭೋಕ್ತ ಅಂತ ಅನ್ನಿಸ್ಕೊಳ್ಳೋದು. ಆ ಉಪಾಧಿ ಹೋಗ್ಬೇಕಾದ್ರೆ ಈಗ ಇಲ್ಲಿ ಹೇಳಿದ್ರಲ್ಲ ಅರಣಿಮತ್ವ, ಅದಾಗ್ಬೇಕು. ಈಗ ಸ್ಪಷ್ಟ ಆಯ್ತಾ? ಅದೇ ಅವಾಗ ಈ ಚೈತನ್ಯನ ನಾವು ಜೀವ ಅಂತ ಇಟ್ಕೋಬೇಕು ಅಥವಾ ಈಶ್ವರ? ಇಲ್ಲ, ಜೀವಾತ್ಮ, ಉಪಾಧಿ ಸಹಿತವಾದ ಆತ್ಮ ಅಂದ್ರೆ ಅದು ಜೀವ ಅಂತಾನೆ. ಜೀವನ ಜೀವ. ಈಗ ಅದ ಅಲ್ಲೆಲ್ಲೋ ಒಂದ್ ಸ್ವಲ್ಪ ತಪ್ಕೊಂಡಿತ್ತು, ಕನ್ಫ್ಯೂಷನ್ ಅಲ್ಲಿ ಅಲ್ಲೇ ಮೈಂಡ್. ಸರಿ, ಜೀವ ಅಂದಾಗ ಅದೇ ಉಪಾಧಿಯಾಗಿದೆ, ಅದು ಪರಬ್ರಹ್ಮನೇ ಆಗಿದ್ರು ಶರೀರ ಉಪಾಧಿ ಅಥವಾ ಮಾಯೋಪಾಧಿಯಲ್ಲಿ ಇದೆಯಲ್ಲ, ಆದ್ರಿಂದ ಅದರಲ್ಲಿ ಇದಿದೆ ಹಾಗೆ.
ಹಾ ಸರಿ ಸರಿ ಸರಿ, ಓಕೆ ಸರಿ. ಹಾ, ಓಕೆ. ಧನ್ಯವಾದ. ಈಗ ಆಯ್ತು. ಇನ್ನೂ ಕ್ಲಿಯರ್ ನಮಸ್ತೆ. ಆಗ್ಬೇಕಾದ್ರೆ ಅಪರ್ಣ ದೃಗ್ದೃಶ್ಯ ವಿವೇಕದಲ್ಲಿ 8ರಿಂದ 10ನೇ ಶ್ಲೋಕಗಳು ಓದಿ. ಹಾ ಖಂಡಿತ ಅಂಕಲ್. ಅಲ್ಲಿ ದೃಗ್ದೃಶ್ಯ ವಿವೇಕ ಅಂತಃಕರಣದಲ್ಲಿ ಯಾವುದು ಬುದ್ಧಿ, ಯಾವ್ದು ಚೈತನ್ಯ, ಹಾ. ಆಮೇಲೆ ಚಿದಾಭಾಸ, ಇದೆಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾ ಹಾ ಸರಿ. ಮೇಡಮ್ ನಾಳೆ ಇರುತ್ತಲ್ಲ? ಹಾ ಸರ್. ಹಾ ಸರ್, ನಾಳೆ ಮೀಟ್ ಮಾಡೋಣ. ಹಾ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. Yes. ನಮಸ್ತೆ ಅಮ್ಮ. ಮೇಡಮ್ ಬಿಟ್ಬಿಟ್ರು. ಇವತ್ತು ನಮ್ಮ ವಿಶ್ವೇಶ್ವರ ಬಂದಿಲ್ಲ. ಮಂಜುನಾಥ್, ಮಂಜುನಾಥ್ ಯಾರು? ಮಾಡೋಣ. ನಮಸ್ಕಾರ ಸರ್. ಎಲ್ಲೋ ಹೋಗ್ಬಿಡ್ತೀರ ಕೊನೆಯಲ್ಲಿ ನೀವು? ಇಲ್ಲ, ಕೈ ತೊಳ್ಕೊಳಕ್ ಹೋದೆ. ಓ, ಯಾಕೆ ಕೇಳಿಸ್ಕೊಂಡಿದ್ದೆಲ್ಲ ಕೈ ತೊಳ್ಕೊಂಬಿಟ್ರ? ಕ್ಲೀನ್ ಮಾಡ್ಕೊಂಬಿಡಿದ್ರು ಇಟ್ಕೊಂಡ್ರೆ ತಾಕತ್ರೆ ಅಂತ. ಆಮೇಲೆ ಅದೇ ಇವೆಲ್ಲ ವಿಶ್ವೇಶ್ವರ ಬರ್ಲಿಲ್ಲ. ಹುಷಾರಿದಾರ ಇಲ್ವಾ? ಮತ್ತೆ ಆಶ್ರಮಕ್ಕೂ ಬರ್ಲಿಲ್ಲ. ಇನ್ಕಮ್ ಫಾರ್ ಆಶ್ರಮ ಆಲ್ಸೋ. ಇದಿರ್ಬೇಕು, ಆರೋಗ್ಯದ ಪ್ರಾಬ್ಲಮ್ ಇರ್ಬೇಕು. ಅವ್ರಿಗೂ ಏನೋ ಪ್ರಾಬ್ಲಮ್ ಇದೆಯಲ್ಲ. ಸರಿ, ನೋಡೋಣ ನಾಳೆ. ನಾಳೆ ನೋಡೋಣ ಸರ್. ಇವತ್ತು ಹೋಗಿದ್ರ? ಅಮ್ಮನಾರಾಯಣ ಹೇಳಿದ್ರು. ಅಮ್ಮನಾರಾಯಣ ಹೇಳಿದ್ನ ನಿಮ್ಗೆ, ಗಾಯ ಇರೋ ತನಕ ಅದು ಊತ ಇರತ್ತಪ್ಪ, ಅದೇನಿಲ್ಲ ಹಾಗೆ ಅಂತ. ಆಕೆಲೆ ಆ ಟೆಸ್ಟ್ ಮಾಡ್ತಾರೆ, ಅದಕ್ಕೆ ಇನ್ನೇನೋ ಒಂದು ಟ್ಯಾಬ್ಲೆಟ್ ಹೇಳ್ತಾರೆ. ಇಲ್ಲ, ಅದಕ್ಕೆ ಟ್ಯಾಬ್ಲೆಟ್ ಏನು ಹೇಳಿಲ್ಲ ಅವರು. ಅಲ್ಲ, ಟೆಸ್ಟ್ ಮಾಡಿಸಿದ್ರೆ ಟ್ಯಾಬ್ಲೆಟ್ ಹೇಳ್ತಾರೆ, ಇನ್ನೇನೋ. ಇಲ್ಲ. ಇಫ್ ಇಟ್ ಇಸ್ ನಾಟ್ ಪೇನಿಂಗ್, ಫರ್ಗೆಟ್ ಇಟ್. ಮಲ್ಕೋಬೇಕಾದ್ರೆ ಸ್ವಲ್ಪ ದಿಂಬಿಟ್ಟು ಕಾಲ್ ತಳಗೆ ಎಲಿವೇಟ್ ಮಾಡಿರ್ತೀನಿ ಸರ್. ಕಾಲು 2-3 ದಿನ ಮೇಲೆ ಇಟ್ಕೊಂಡಿರ್ತೀನಿ. ಅದು ಇಂಪಾರ್ಟೆಂಟ್. ಮೇಲೆ ಇಟ್ಕೊಂಡು ಇದ್ ಮಾಡ್ತೀನಿ. ಬೆಳಗ್ಗೆ ಎದ್ದಾಗ ಎಲ್ಲ ಮೂಳೆಗಳೆಲ್ಲ ಕಾಣ್ತಾ ಇರುತ್ತೆ. ಆಸ್ ಡೇ ಪ್ರೋಗ್ರೆಸಸ್ ಇದು ನಡೆದು ಮಾಡಿದಾಗ ಊದುತ್ತೆ ಅದು. ಅದನ್ನ ಹೇಳೋದ್ರೆ ಕಾಲ್ ಮೇಲೆ ಭಾರ ಕೊಡುದು ಅಂತ. ಕಾಲ್ ಮೇಲೆ ಭಾರ ಬರದಾಗಿರ್ಬೇಕು. ತಲೆಕಾಲ ನಡಿಬೇಕು ಅಂತ. ತಲೆ ಕೈ ತಲೆಕೆಳಕಾಲಿ. ಕಾಲ್ ಮೇಲೆ ಭಾರ ಬರ್ಕೊಡಿದ್ರೆ ಅವಾಗ ಕೈ ಮೇಲೆ ಬರ್ಬೇಕು, ಇಲ್ಲ ತಲೆ ಮೇಲೆ ಬರ್ಬೇಕು. ಕಷ್ಟ ಏನೋ ಅದು ಬರ್ತಾ ಆಯ್ತಾ ಸರ್? ಆಯ್ತಪ್ಪ. ರಮೇಶ್ ಇದರಿಂದ ಊಟ ಬೇಕಾಗೋಗ್ಬಿಡುತ್ತೆ. ಹೋಮ್ ಫುಡ್, ಯು ಆರ್ ಎಂಜಾಯಿಂಗ್ ಹೋಮ್ ಫುಡ್. ಒಂದು ಒಳ್ಳೆ ಇದು. ಹೋಗಿದ್ರ ಇದಕ್ಕೆ ರಮೇಶ್ ಹತ್ರ? ಇಲ್ಲ, ರಮೇಶ್ ಹತ್ರ ಹೋಗಕ್ ಆಗ್ಲಿಲ್ಲ ಸರ್ ಇವತ್ತು. ಇವಳನ್ನ 3:15 ಗಂಟೆಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಮುಗಿದ್ಮೇಲೆ 5:30 ಮೇಲೆ ರಮೇಶ್ ಸಿಗಲ್ಲ. ಅವ್ರು 5:30 ಅವ್ರು ಬರೋದಲ್ಲಿಗೆ? 5 ಗಂಟೆ ಮೇಲೆ? 3:30 5. ಸರ್ಜರಿ ಏನಾದ್ರು ಇದ್ದಾಗ 5 ಗಂಟೆ ಹಂಗ್ ಬರ್ತಾರೆ. ಅದರ್ವೈಸ್ 3:30 5. ನಮ್ಗೆ ಅಪಾಯಿಂಟ್ಮೆಂಟ್ ಮೀಟ್ ಮಾಡ್ಬೇಕು ಅಂದ್ರೆ 3:30 ಗಂಟೆ ಹಂಗ್ ಬಂದ್ಬಿಡಿ ಸರ್ ಅಂತ ಹೇಳಿ. ಮೊನ್ನೆ ಅಲ್ಲೇ ಥಿಯೇಟರ್ ಅಲ್ಲಿ ಇದ್ರು, 1 ಗಂಟೆಗೆನೆ ಆಚೆ ಬಂದ್ರು. ತಕ್ಷಣ ಸೈನ್ ಮಾಡ್ಕೊಟ್ರದು ಮಾಡಿ. ಅದಕ್ಕೆ NAನಲ್ಲಿ ಅದೇ ಸೆಕ್ಷನ್ ರೇಖಾ ಅಂತಿದಾರಲ್ಲ, ಅವ್ರಿಗೆ ತೋರಿಸ್ದೆ. ಸರ್, ಇಲ್ಲಿ ಎಮರ್ಜೆನ್ಸಿನ ಒಂದು ಇದ್ ಮಾಡ್ಬೇಕು ಸರ್, ಅದು ಬರ್ಬೇಕದು ಹಾಗೆ ಅಂತಂದ್ರು. ಆಯ್ತಮ್ಮ, ಹೇಳಿ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್. ಅಷ್ಟೇ, ಈಗ ಮಾಡ್ಬಿಟ್ಟು ಕ್ಲೋಸ್ ಮಾಡಿ ಕಳಿಸ್ಬಿಡಿ ಸರ್ ಅಂತ, ಒಂದು ಕವರಿಂಗ್ ಲೆಟರ್ ಹಾಕ್ಬಿಡಿ.
ಮಾಡ್ಕೊಂಡು ಇದು ಮಾಡಿ ಅಟ್ಲೀಸ್ಟ್ ಬೈ ಮಂಡೇ ಐ ವುಡ್ ಲೈಕ್ ಟು ಸಬ್ಮಿಟ್ ದಿ ಅಪ್ಲಿಕೇಶನ್. ಇದು ಸಬ್ಮಿಟ್ ಮಾಡ್ಬೋದು. ಇವತ್ತು ಹಾಕಿದ್ರೆ ನೀವು ಎಲ್ಲ ಸಬ್ಮಿಟ್ ಮಾಡಿದ್ರಾ ಮಾಡಿದ ಬಿಲ್ಸ್? ಅವರು ಇರ್ಕಲ್ಲ ಹೆಸರು ಪ್ರಕಾಶ್ ಟೆಸ್ಟ್ ಬೇರೆ ಸಪರೇಟ್ ಅಲ್ಲ, ಟೆಸ್ಟ್ ಸಪರೇಟು, ಕನ್ಸಲ್ಟೇಷನ್ ಇದ್ರದ್ದು ಇಲ್ಲ ಟೆಸ್ಟ್ ಕನ್ಸಲ್ಟೇಷನ್ ಎರಡು ಒಂದೇ ಒಂದೇ ಶೀಟ್. ಅದೆರಡು ಒಂದು ಮಾತ್ರ ಏನಾದ್ರು ಪ್ರಿಸ್ಕ್ರೈಬ್ ಅದು ಮಾಡಿದ್ರೆ ಬೇರೆ ಟ್ಯಾಬ್ಲೆಟ್ಸ್ ಬೇರೆ ಪರ್ಚೇಸ್ ಮಾಡಿದ್ರೆ ಅದು ಬೇರೆ. ಅದು ದಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಇನ್ ಪೇಷಂಟ್ ನಮ್ಮ ಕೇಸಲ್ಲಿ. ಓಕೆ ಓಕೆ. ರೆಗ್ಯುಲರ್ ಎಂಪ್ಲಾಯೀಸ್ಗೆ ಅದು ಇದಾಗುತ್ತೆ. ಇರುತ್ತಲ್ಲ ರಿಇಂಬರ್ಸ್ಮೆಂಟ್ ಇರುತ್ತಲ್ಲ. ಹೌದು. ನಾಳೆ ಹೋಗ್ತೀರಾ? ನಾಳೆ ಹೋಗ್ತಾ ಇದ್ದೀನಿ ಬೆಳಗ್ಗೆ. ಈಗ ಊಟ ಮುಗಿಸ್ಬಿಟ್ಟು ಕೈ ತೊಳಿಯಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ನೀವು ಕನ್ಕ್ಲೂಡ್ ಮಾಡಿದ್ರಿ. ನೋಡಿದ್ರೆ ಎಲ್ಲ ಹೊರಟೋದ್ರಲ್ಲ, ಸೊ ಐ ಥಾಟ್ ಲೆಟ್ ಮೀ ಆಲ್ಸೋ. ಎಲ್ಲರೂ ಹೊರಟೋದ್ರು, ಅದೇನೆ ನಾನು ಕ್ಲೋಸ್ ಮಾಡೋಣ ಅನ್ಕೊಂಡೆ. ಒಳ್ಳೇದಾಯ್ತು ಸರ್, ನೋಡೋಣ ನಾಳೆ. ರೈಟ್ ರೈಟ್. ನಮಸ್ತೆ. ನಮಸ್ತೆ. ನೀವು ನಾಳೆ ಮಧ್ಯಾಹ್ನಕ್ಕೆ ಹೋಗ್ತೀರಾ ಇವ್ರ ಹತ್ರ? ಯಾರ ಹತ್ರ? ಎ ವಿ ರಮೇಶ್. ಇಲ್ಲ, ಅಲ್ಲಿಂದ ಬರೋದು ಎಷ್ಟೊತ್ತಾಗ್ತೋ ಗೊತ್ತಿಲ್ಲ. ಅದು ನೋಡ್ಕೊಂಡು ಆಮೇಲೆ ತಗೊಂಡೋಗ್ಬೇಕಲ್ಲ ನೀವು. ಯಾವುದು? ಅವ್ರ ಹತ್ರ ಸರ್ಟಿಫಿಕೇಟ್ ಎಮರ್ಜೆನ್ಸಿ ಇತ್ತು ಅಂದ್ಬಿಟ್ಟು. ಎಮರ್ಜೆನ್ಸಿ ಸರ್ಟಿಫಿಕೇಟ್ಗೆ ನಾನು ಫೋನ್ ಮಾಡ್ಬಿಟ್ಟು ಹೋಗ್ತೀನಿ. ಅದು ಐ ಆಮ್ ಥಿಂಕಿಂಗ್ ಒಂದ್ಸತಿ ಬೈಕಲ್ಲಿ ಹೋಗೋಣ ಅನ್ನಿಸ್ತು, ಇನ್ನೊಂದ್ಸತಿ ಬೇಡ ಬಸ್ನಲ್ಲೇ ಹೋಗ್ಬಿಡೋಣ, ಸುಮ್ಮನೆ ಒಂದು ಪಾಸ್ ತಗೊಂಡ್ಬಿಟ್ಟು ಬೆಂಗಳೂರೆಲ್ಲ ಸುತ್ತಬೋದು. ಈಗ ಬೆಳಗ್ಗೆ ಬೆಳಗ್ಗೆ ಬಸ್ನಲ್ಲಿ ಹೋಗ್ತಾ ಆಶ್ರಮದ ತನಕ ಗಾಡಿಲಿ ಬಂದು ಯಾತಕ್ಕೆ ಹೋಗ್ತೀರಾ ಬೆಳಗ್ಗೆ ಅಂದ್ರೆ? ಇದು ಬ್ಲಡ್ ಟೆಸ್ಟ್ಗೆ. ಬೇಡ ಅಂತ ಹೇಳಿದ್ರು ಅಂದ್ರೆ ಇವರು ಇಲ್ಲ, ಈಗ ಒಂದ್ಸತಿ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಇದು ಯಾರು ಇವರ ಅಮರನಾರಾಯಣ ಇದ್ಕೊಂಡು ನೆಫ್ರಾಲಜಿಸ್ಟ್ ಇದು ನಮ್ದು ಈ ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ನೆಫ್ರಾಲಜಿಸ್ಟ್ ನೋಡೋದು. ಸುಮ್ನೆ ಕ್ರಿಯೇಟಿನ್ ನಾರ್ಮಲ್ ಇತ್ತು ಅಂದ್ರೆ ಸುಮ್ನೆ ಹೋಗಿ ಅವ್ರನ್ನ ಯಾಕೆ ನೋಡೋದು ಅಂತೇಳಿ. ಪೊಟ್ಯಾಸಿಯಂ ಲೆವೆಲ್, ಎಲೆಕ್ಟ್ರೋಲೈಟ್ಸ್ ಅದನ್ನ ನೋಡ್ಕೊಂಡು ಆಮೇಲೆ ಇದ್ ಮಾಡೋಣ ಅಂತ ಹೇಳಿದ್ರು. ಅದು 3 ತಿಂಗಳ ತನಕ ಟೈಮ್ ಇದೆ ಅಂತಲ್ಲ ಈಗ. ಅದು ಕಂಡೀಷನ್ ಅಲ್ಲೇ ಹಾಕ್ಬಿಟ್ಟಿದ್ದಾರೆ, ಅದರಿಂದ ಇದಾಗಿದೆ. ಓಕೆ ಸರ್, ನೋಡೋಣ. ನಮಸ್ತೆ. ಏನಪ್ಪ ಆಯ್ತಾ ಇವತ್ತಿಂದು ಮ್ಯಾಚ್ಗಳೆಲ್ಲ? ನ್ಯೂಸ್ ಫೈನಲ್ ಆಯ್ತಿದ? ಇಲ್ಲಪ್ಪ, 29ಕ್ಕೆ. ರೆಕಾರ್ಡಿಂಗ್